ರಾಷ್ಟ್ರೋತ್ಥಾನ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಜಯನಗರ ಶಾಖೆಗೆ ಬಂದು ಕೆಲವು ವರ್ಷ ಆಗಿತ್ತು, ತುಂಬ ವರ್ಷ ಆಯಿತು. ಬಟ್ ಅದರ್ವೈಸ್ ರಾಷ್ಟ್ರೋತ್ಥಾನ ಅಂದರೆ ನನಗೆ ಪರ್ಟಿಕ್ಯುಲರ್ಲಿ ನನ್ನದೇ ಆದ ಮನೆಗೆ ವಾಪಸ್ ಬಂದಂಗೆ. ಯಾಕೆಂದರೆ ಚಿಕ್ಕಂದಿನಿಂದ ಶಾಖೆಯಲ್ಲಿ ಬೆಳೆದವರು. ಸೊ ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ಈ ನಮ್ಮ ಒಂದು ಸಂಸ್ಕಾರವನ್ನು ಪ್ರಪಂಚಕ್ಕೆ ತಲುಪಿಸೋದು, ಯೋಗವನ್ನು ಒಂದು ಟ್ರೆಡಿಷನ್ ಆಗಿ ಪ್ರಪಂಚಕ್ಕೆ ತಲುಪಿಸೋಕೆ ಒಂದು ಮಾರ್ಗವಾಗಿ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಈಗ 2002ರಿಂದ ಇದು ಡೀಮ್ಡ್ ಯೂನಿವರ್ಸಿಟಿ ಆಗಿ ರೆಕಗ್ನೈಸ್ ಆಗಿದೆ. ಅದಕ್ಕೆ ಮೊದಲು ಅನುಸಂಧಾನ ಸಂಸ್ಥಾನ, ಸಂಶೋಧನಾ ಸಂಸ್ಥಾನವಾಗಿ 45-50 ವರ್ಷಗಳ ಮೊದಲು ಪ್ರಾರಂಭ ಆದಂಥ ಸಂಸ್ಥೆ. ನಿಮಗೆಲ್ರಿಗೂ ಗೊತ್ತಿರುತ್ತೆ, ಡಾಕ್ಟರ್ ನಾಗೇಂದ್ರ, ಡಾಕ್ಟರ್ ನಾಗರತ್ನ ಅವರು ಯಾರಿಗೂ ಪರಿಚಯ ಇರಲ್ಲ. ಅವರ ಒಂದು ಫೌಂಡೇಶನ್ ಮತ್ತು ವಿಷನ್ನಿಂದ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು 40-45 ದೇಶಗಳಲ್ಲಿ ಇದರ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಇದೆ. ಮುಖ್ಯವಾಗಿ ಯೋಗವನ್ನು ನಾವು ವೈಜ್ಞಾನಿಕವಾಗಿ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು, ಯೋಗದ ಉಪಯೋಗಗಳೇನಿದೆ ಅದನ್ನು ಬರೀ ದೇಹದ ಒಂದು ಆರೋಗ್ಯದ ರೀತಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳೇನಿದೆ, ಕಾಯಿಲೆಗಳೇನಿದೆ ಅವುಗಳನ್ನು ಮೇಂಟೈನ್ ಮಾಡೋಕ್ಕೆ, ಅದರಿಂದ ಆದಷ್ಟು ಯಾವುದೇ ಔಷಧಿಗಳಿಲ್ದಿರ ಜೀವನ ಮಾಡೋಕ್ಕಾಗತ್ತಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯೋಗ ಚಿಕಿತ್ಸೆ, ಇದನ್ನು ಬರೀ ಯೋಗ ಚಿಕಿತ್ಸೆ ಮಾತ್ರ ಅಲ್ಲ, ಯೋಗ ಚಿಕಿತ್ಸೆಯನ್ನು ಬೇರೆ ಬೇರೆ ವೈದ್ಯ ಪದ್ಧತಿಗಳ ಜೊತೆಯಲ್ಲಿ ಯಾವ ರೀತಿ ಸೇರಿಸಿ ಬೆಸ್ಟ್ ಬೆನಿಫಿಟ್ಸನ್ನು ಪಡಿಬೋದು. ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ, ಭಾರತೀಯ ವೈದ್ಯ ಪದ್ಧತಿಗಳು, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಸಿದ್ಧ, ಈ ಪರ್ಟಿಕ್ಯುಲರ್ಲಿ ತಮಿಳ್ನಾಡಲ್ಲಿ ಸಿದ್ಧ ಮೆಡಿಸಿನ್ ಅನ್ನೋದು ತುಂಬ ವೆಲ್ ನೋನ್. ಅದೇ ರೀತಿ ಯೋಗ ಪದ್ಧತಿ, ಯೋಗ ಚಿಕಿತ್ಸೆ ಅನ್ನೋದು ಈ ನಡುವೆ ನಾವು ಸ್ವಲ್ಪ ಜಾಸ್ತಿ ಅದನ್ನು ಒಂದು ಚಿಕಿತ್ಸಾ ಪದ್ಧತಿ ಥರ ಮಾತಾಡ್ತಾ ಇದ್ದೀವಿ. ಆದರೂ ವರ್ಷಾನುಗಟ್ಟಲೆ, ಅಂದರೆ ನಮಗೆ ರೆಕಾರ್ಡ್ ಆಗಿರುವಂಥ ಇತಿಹಾಸ ನೋಡಿದ್ರೆ 5,000 ವರ್ಷ ಅಂತ ಹೇಳ್ತೀವಿ. ಬಟ್ ಒಂದು ಕ್ರಿಯೇಷನ್ ಯಾವಾಗ ಆಯಿತೋ ಆವಾಗಲಿಂದನೇ ಪ್ರಾರಂಭ ಆಯಿತು ಯೋಗದ ಬೇರೆ ಬೇರೆ ವಿಧಾನಗಳು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ. ಈ ನಿಟ್ಟಿನಲ್ಲಿ ಈ ಎಸ್ ವ್ಯಾಸ ಅನ್ನೋ ಸಂಸ್ಥೆ ಪ್ರಪಂಚದಲ್ಲಿ ಈ ದಿನ ಅತಿ ಹೆಚ್ಚು ಸಂಶೋಧನಾ ಪತ್ರಗಳನ್ನು ಪ್ರಕಟಿಸಿರ್ತಕ್ಕಂಥ ಭಾರತದ ಏಕೈಕ ಒಂದು ಸಂಸ್ಥೆಯಾಗಿದೆ. ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಒಂದು ಪರಂಪರೆ ಅಂತ ಏನು ಹೇಳ್ತೀವಿ, ಪರಂಪರೆ ಇಲ್ಲಿರುತ್ತೆ, ಅದನ್ನು ಉಪಯೋಗಿಸೋ ಜನ ಬೇರೆ ಇರ್ತಾರೆ. ನಾವು ಯೋಗ ರಿಸರ್ಚ್ ಅಂತ ಹೇಳಿದ್ರೆ ಅಮೇರಿಕಾ ಈಸ್ ದ ಲೀಡಿಂಗ್ ಆರ್ಗನೈಸೇಷನ್. 30% ಆಫ್ ಯೋಗ ರಿಸರ್ಚ್, ಈ ಪೇಪರ್ಸ್ ಏನಿದೆ ಅದನ್ನು ಪಬ್ಲಿಷ್ ಮಾಡಿರೋದು ಅಮೇರಿಕದವರು. ಓಕೆ, ಸೊ ನಮ್ಮ ಹಾನರಬಲ್ ಪ್ರಧಾನಮಂತ್ರಿ ಅವರು ನಮ್ಮ ಸಂಸ್ಥೆಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಇರೋದ್ರಿಂದ ನಮ್ಮ ನಾಗೇಂದ್ರ ಗುರೂಜಿ ಅವ್ರನ್ನ ಅವರು ಯೋಗ ಗುರುಗಳು ಆಗಿ ಆಗಾಗ ಅವ್ರನ್ನ ಕೇಳ್ತಾ ಇರ್ತಾರೆ. ಸೊ ಒಂದು ಸಲ ಕೇಳಿದ್ರು ಅವರು, ಈ ಥರ ಏನು ಯೋಗ ನಮ್ಮ ದೇಶದ ಒಂದು ಕೊಡುಗೆ ಅಲ್ವಾ, ಇದನ್ನು ಪ್ರಪಂಚದಲ್ಲಿ ಯೋಗವನ್ನು ನೋಡಿದ್ರೆ ಭಾರತನೇ ಇದರೊಳಗಡೆ ಲೀಡಲ್ಲಿರಬೇಕು, ಸಂಶೋಧನೆಯಲ್ಲಾಗಲಿ, ಇದನ್ನು ಉಪಯೋಗಿಸೋದ್ರಲ್ಲಾಗಲಿ, ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಲಿ ಎಲ್ಲದರಲ್ಲೂ ಭಾರತ ಇರಬೇಕು. ಆ ರೀತಿ ಪರಿಸ್ಥಿತಿಯಲ್ಲಿ ಇದ್ದೀವ ನಾವು ಅಂತ. ಸೊ ನಾವು ಅವಾಗ ಸಂತೋಷವಾಗಿ ಹೇಳಿದ್ದು ಅಂತ ಹೇಳಿದ್ರೆ, ಯೋಗ ಸರ್ಟನ್ಲಿ ಭಾರತದ ಪರಂಪರೆ. ಭಾರತದಲ್ಲಿ ಪ್ರತಿಯೊಬ್ಬರಿಗೂ, ಯಾರಿಗೂ ಹೋಗಿ ನಾವು ಯೋಗ ಅಂದರೆ ಗೊತ್ತಾ ಅಂತ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಯೋಗ ಅಂದರೆ ಎಲ್ರಿಗೂ ಗೊತ್ತಿದೆ. ಯೋಗವನ್ನು ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಪ್ರತಿಯೊಬ್ಬರು ಎಲ್ಲೋ ಒಂದು ಕಡೆ ಹೇಳ್ತಾರೆ. ನಾನು ಚಿಕ್ಕವನಿದ್ದಾಗ ಅಲ್ಲಿ ನಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾಯಿದ್ರು, ನಾನು ಯೋಗ ಮಾಡ್ತಾಯಿದ್ದೆ. ಅಥವಾ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಬಂದಾಗ ನನ್ನ ಸ್ನೇಹಿತರು ಹೇಳಿದ್ರು, ನೀವು ಯೋಗ ಮಾಡಿ ಒಳ್ಳೆಯದಾಗತ್ತೆ ಅಂತ. ಅದಕ್ಕೆ ನಾನು ಯೋಗ ಮಾಡೋಕ್ಕೆ ಪ್ರಾರಂಭ ಮಾಡಿದೆ.
ಎಲ್ಲೋ ಒಂದು ಕನೆಕ್ಷನ್ ಸಿಗುತ್ತೆ. ಐದರ್ ನಿಮ್ಮ ತಂದೆ ತಾಯಿ ಮಾಡ್ತಿದ್ರು, ಇಲ್ಲ ಮಕ್ಕಳು ಇವಾಗ ಹೊಸದಾಗಿ ಅವರಿಗೆ ಒಂದು ಅವೇರ್ನೆಸ್ ಬಂದಿದೆ, ಅವರೇ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಜಿಮ್ಗೆ ಹೋಗ್ತಾಯಿದ್ರು, ಜಿಮ್ ಬಿಟ್ಬಿಟ್ಟು ಇವಾಗ ಇದಕ್ಕೆ ಹೋಗ್ತಾರೆ, ಅಥವಾ ಜಿಮ್ ಜೊತೆಯಲ್ಲೇ ಇದು ಮಾಡ್ತಾಯಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಗೊತ್ತಾಗುತ್ತೆ. ನಾವು ಯೋಗವನ್ನು ಒಂದು ಎಜುಕೇಷನ್, ಹೈಯರ್ ಎಜುಕೇಷನ್ ಅಂದರೆ ಇವಾಗ ಯೋಗದಲ್ಲೇ ನೀವು ಒಂದು ಡಿಗ್ರಿ ಮಾಡ್ಬೋದು, ಯೋಗದಲ್ಲೇ ಒಂದು ಮಾಸ್ಟರ್ ಡಿಗ್ರಿ ಮಾಡ್ಬೋದು, ಯೋಗದಲ್ಲೇ PhD ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಥಾಟ್ನ ತಂದಾಗ ತುಂಬ ಜನ ಪ್ರಶ್ನೆ ಕೇಳಿದ್ರು. ಹೌದು, ಯೋಗವನ್ನು ಡೈಲಿ ಮಾಡೋದು ಒಳ್ಳೆಯದು, ಬಟ್ ಆದರೆ ಇದನ್ನೇ ಒಂದು ಪ್ರೊಫೆಷನ್ ಆಗಿ ತೆಗೆದುಕೋಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸ್ಟ್ರೆಂತ್ ಇದೆಯಾ ಅನ್ನೋದು. ಸೊ ನಾನು ಹೇಳ್ತಿರೋದು ಒಂದು 35-40 ವರ್ಷದ ಹಳೆಯ ವಿಷಯ. ಇಲ್ಲಿ ಕಾಮತ್ ಅವರಿದ್ದಾರೆ, ಅವರ ಮತ್ತು ನನ್ನ ಒಂದು ಕನೆಕ್ಷನ್ ಲಿಟ್ಲ್ ಓವರ್ 30-35 ಇಯರ್ಸ್ ಇವಾಗ. ಸೊ ಕಾರ್ಕಳದಲ್ಲಿ ಅವರು ಓದ್ತಿರ್ಬೇಕಿದ್ದಾಗ ಕಾರ್ಕಳದಲ್ಲಿ ನಾವೊಂದು ಯೋಗ ಶಿಬಿರ ಮಾಡೋಕ್ಕೆ ಹೋಗಿದ್ದು. ನಾನು ಆವಾಗ ಧರ್ಮಸ್ಥಳದಲ್ಲಿ ಉಜಿರೆಯಲ್ಲಿ ಓದ್ತಾ ಇದ್ದೆ. ಸೊ ಆವಾಗ ನಮ್ಮ ಪರಿಚಯ ಆಗಿದ್ದು. ಆವತ್ತಿಂದ ಇವತ್ತವರೆಗೂ ನಾವು ಆವತ್ತು ಫಸ್ಟು ಒಂದು ಕಾಲೇಜಲ್ಲಿ ಯೋಗ ಶಿಬಿರ ಮಾಡೋಕ್ಕೆ ಹೋದಾಗ ಇವರೇ ಎಲ್ಲ ವಾಲಂಟಿಯರ್ಸು. ಸೊ ಇವರು ಇಲ್ಲ, ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಬರ್ತೀವಿ, ಅವರಿಗೆಲ್ಲ ಒಳ್ಳೆ ಅವೇರ್ನೆಸ್ ಕೊಡೋಣ ಅಂತ. ಆವತ್ತಿದ್ದಂಥ ಅವೇರ್ನೆಸ್ಸು, ಯೋಗವನ್ನು ನೀವು ಏನೇ ಓದ್ತಾ ಇರಬಹುದು, ಬೇರೆ ಬೇರೆ ಪ್ರೊಫೆಷನ್ನು, ಅದ್ರ ಜೊತೆಯಲ್ಲಿ ಯೋಗವನ್ನು ಕಲೀರಿ ಒಳ್ಳೆಯದು ಅಂತ ಹೇಳೋದಕ್ಕೂ, ಇವತ್ತು ಯೋಗವನ್ನೇ ಪ್ರೊಫೆಷನ್ ಆಗಿ ಮಾಡ್ಕೋಬೋದು ಅನ್ನೋ ಲೆವೆಲ್ಗೆ ಬೆಳೆಸಿರೋದಕ್ಕೆ ಕಾರಣ ಸಾಕಷ್ಟು ಮಂದಿ. ಅದರಲ್ಲಿ ನಮ್ಮ ನಾಗೇಂದ್ರಜಿ, ನಾಗರತ್ನ ದೀದಿಯವರು ಕೆಲವರು. ನಾನು ಲಾಸ್ಟ್ ಟೈಮು ಕಾಮತ್ ಅವರು ಹೇಳಿದ್ರು, ಈ ಥರ ನಮ್ಮ ಶಿಕ್ಷಕರೆಲ್ಲ ಇರ್ತಾರೆ, ಆಮೇಲೆ ಅದೇ ರೀತಿ ಸಾಕಷ್ಟು ಜನ ಯೋಗದಲ್ಲಿ ಆಸಕ್ತಿ ಇರುವಂಥವರು ನಮ್ಮ ಬೇರೆ ಬೇರೆ ಸೆಂಟ್ರ್ಗಳಿಗೆ ಬರ್ತಾರೆ. ಅವ್ರ ಜೊತೆ ಒಂದು ಸ್ವಲ್ಪ ಸಮಯನ ಯೋಗದ ಬಗ್ಗೆ ಮಾತಾಡೋದ್ರ ಮೂಲಕ ಸ್ಪೆಂಡ್ ಮಾಡಬೇಕು ಅಂತ ಕೇಳಿದ್ರೆ ನಾನು ಅವ್ರಿಗೆ ಕೇಳಿದೆ ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಅವರಿಗೆ ಚೆನ್ನಾಗಿರುತ್ತೆ ಅಂತ. ನಾನು ಅಮೇರಿಕಾದಲ್ಲಿ ಈ ನಮ್ಮ ಬೇರೆ ಬೇರೆ ಲೆಕ್ಚರ್ಸ್ ಅವೆಲ್ಲ ಮಾಡಬೇಕಿದ್ರೆ ಅಲ್ಲಿ ನಮಗೆ ಕೇಳ್ತಾರೆ, ಯು ಟಾಕ್ ಲಾಟ್ ಅಬೌಟ್ ಪ್ರಾಣಾಯಾಮ, ಮೆಡಿಟೇಷನ್ ಎಲ್ಲ, ಬಟ್ ಇಲ್ಲಿ ಆಸನಗಳ ಬಗ್ಗೆ ತುಂಬ ಆಸಕ್ತಿ ನಮ್ಮ ಜನಗಳಿಗೆ, ಹಾಗಾಗಿ ನೀವು ಆಸನಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದು ಅಂತ. ಸೊ ಅಲ್ಲಿನ ಜನಗಳಿಗೆ ಆಸನಗಳ ಬಗ್ಗೆ ಮಾಹಿತಿ ಕೊಡೋದು ಸೂಕ್ತ ಅಂತ ಗೊತ್ತಿತ್ತು. ಬಟ್ ಕಾಮತ್ ಅವ್ರು ನನಗೆ ಹೇಳಿದ್ರು, ಸರ್ ಅಲ್ಲಿ ಮಾತ್ರ ಅಲ್ಲ ಮಂಜುನಾಥ್ ಅವರೇ, ನಮ್ಮ ಜನಗಳಿಗೂ ನಮಗೂ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಯಾಂಡೆಡ್ ವಿಷನ್ ಕೊಡೋದು ಒಳ್ಳೆಯದು. ಏಕೆಂದರೆ ಆಸನಗಳನ್ನು ನಾವು ಜಸ್ಟ್ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಮಾಡ್ತೀವಿ. ಕೆಲವರು ಡೀಪಾಗಿ ಹೋಗಿ ಒಂದಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದನ್ನು ಎಂಜಾಯ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ, ಆಮೇಲೆ ಅದರ ಡೆಪ್ತನ್ನ ಅರ್ಥ ಮಾಡ್ಕೊಳ್ತಾರೆ. ಬಟ್ ಅದುವರೆಗೂ ಅದೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾತ್ರ ಅಂತ. ಹಾಗಾಗಿ ಇವತ್ತು ಕೆಲವು ಮಾಹಿತಿಗಳು ನಿಮಗೆ ಆಸನಗಳ ಬಗ್ಗೆ, ಆಸನವನ್ನು ಯಾಕೆ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತಿದೆ, ಅದನ್ನು ಮಾಡೋ ವಿಧಾನಗಳೇನಿದೆ ಅದರೊಳಗಡೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲ ಒಂದು ರೀತಿಯಲ್ಲಿ ಹೇಳೋಕ್ಕೋದ್ರೆ ನಮ್ಮ ಭೀಷ್ಮ ಪಿತಾಮಹ ಆಫ್ ಯೋಗ ಯಾರು BKS ಅಯ್ಯಂಗಾರ್ ಅವರು, ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ನೀವೆಲ್ಲ. ಸೊ ಇಲ್ಲಿ ಎಷ್ಟು ಜನ ಗುರುಗಳಿದ್ದಾರೆ, ಅವರೆಲ್ಲರಿಗೂ ಗುರುಗಳು ಯಾರು ಅಂತ ಹೇಳಿದ್ರೆ BKS ಅಯ್ಯಂಗಾರ್ ಅವರು. ಸೊ ಹಾಗಾಗಿ BKS ಅಯ್ಯಂಗಾರ್ ಅವರು ಯೋಗವನ್ನು, ಆಸನಗಳನ್ನು ಈ ರೀತಿ ಬಿಡಿಸಿ ಎಕ್ಸ್ಪ್ಲೈನ್ ಮಾಡಿದರು. ಆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಯಾರಾದರೂ ನಿಮಗೆ ಒಂದು ಪ್ರಶ್ನೆ ಕೇಳಿದ್ರೆ ಆಸನ ಅಂದರೆ ಏನು ಅಂತ ಹೇಳಿದ್ರೆ, ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಇದೊಂದು ಬರುತ್ತೆ, ಸ್ಥಿರಂ ಸುಖಂ ಆಸನಂ ಅಂತ ಒಂದು ಡೆಫಿನೇಷನ್ ಇದು. 3 ಪದದಲ್ಲಿ ಆಸನ ಅಂದರೆ ಏನು ಅನ್ನೋದನ್ನು ಹೇಳಿದ್ದಾರೆ. ಸ್ಥಿರ ಅಂತ ಹೇಳಿದ್ರೆ ಸ್ಥಿರತೆ ಇರಬೇಕು, ಸುಖ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ತೊಂದರೆ ಇರಬಾರ್ದು, ಹಿತವಾಗಿರಬೇಕು, ಅದೇ ಆಸನ ಅಂತ. ಇವಾಗ ನೀವೆಲ್ಲ ಕೂತಿದ್ದೀರ ಇಲ್ಲಿ, ಸ್ವಲ್ಪ ಹೊತ್ತು ಮಾತ್ರ ಸ್ಥಿರ ಸುಖ ಇರುತ್ತೆ. ಒಂದು ಚೂರು ಇನ್ನೊಂದು 5 ನಿಮಿಷ ಆಗೋಷ್ಟೊತ್ತಿಗೆ ಸ್ಥಿರತೆ ಇದ್ದರೂ ಸುಖ ಇರಲ್ಲ. ಆವಾಗ ಈ ಕಡೆಯಿಂದ ಈ ಕಡೆಗೆ ಮೂವ್ ಆಗ್ತೀರಾ, ಆಮೇಲೆ ಇನ್ನು ಸ್ವಲ್ಪ ಈಗ ಮೂವ್ ಆಗ್ತೀರಾ.
ಕಾಲು ಮೇಲೆ ಕಾಲು ಹಾಕ್ಕೊಂಡಿರ್ತೀರ, ಆ ಕಾಲು ಎಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇನ್ನು ಆಗೋದಿಲ್ಲ ನನಗೆ, ಈ ಕಾಲನ್ನ ಬದಲಾಯಿಸಪ್ಪ ಅಂತ. ಆವಾಗ ಕಾಲು ಬದಲಾಯಿಸ್ತೀರ. ಸೊ ಸ್ಥಿರತೆ ಇರಬೇಕು ಅಂತ ಹೇಳಿದ್ರೆ ನಮಗೆ ಸಾಕಷ್ಟು ಪ್ರಿಪರೇಷನ್ಸ್ ಆಗಬೇಕು. ಯೋಗದಲ್ಲಿ ಹೇಳಿರೋದೇ ಅದು. ಎಷ್ಟು ಚೆನ್ನಾಗಿ ನಾವು ಪ್ರಿಪೇರ್ ಮಾಡ್ಕೋತೀವಿ ನಮ್ಮನ್ನು ನಾವೇ, ಅಷ್ಟು ಚೆನ್ನಾಗಿ ಯೋಗವನ್ನು ಮಾಡ್ಬೋದು. ಅದು ಆಸನವಾಗಿರಲಿ, ಪ್ರಾಣಾಯಾಮ ಆಗಿರಲಿ, ಮೆಡಿಟೇಷನ್ ಆಗಿರಲಿ, ರಿಲ್ಯಾಕ್ಸೇಷನ್ ಆಗಿರಲಿ. ಇನ್ನೂ ಒಂದು, ಇವಾಗ ನಾವು ಕೆಲವು ಪರೀಕ್ಷೆಗಳನ್ನು ಮಾಡ್ತೇವೆ ಹುಡುಗರಿಗೆ. ನಮ್ಮಲ್ಲಿ BSc ಯೋಗ, MSc ಯೋಗ, ಈ ಥರ ಬೇರೆ ಬೇರೆಯವರು ಬರ್ತಾರೆ, PhD ಯೋಗ. ಅವರು ಕೊಡೋದು ಒಂದೇ ಒಂದು ಪರೀಕ್ಷೆ, ಸ್ಥಿರಂ ಸುಖಮಾಸನನ್ನು ಹೇಗೆ ಟೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಏನಿಲ್ಲ, 2 ಕಾಲನ್ನು ಸ್ವಲ್ಪ ಹತ್ತಿರಕ್ಕೆ ಇಟ್ಕೊಂಡು ಕಣ್ಣನ್ನು ಮುಚ್ಚಿ ನೀವು 2 ನಿಮಿಷ ನಿಂತಿರಬೇಕು ಅಂತ. ಸೊ ಏನು ಆಸನ, ಯಾವ ವೀರಭದ್ರಾಸನ ಬೇಡ, ಯಾವ ಶೀರ್ಷಾಸನ ಬೇಡ. ಒಂದು ತಾಡಾಸನದಲ್ಲಿ 2 ನಿಮಿಷ ಅಲ್ಲಾಡ್ದಿರ ನಿಂತ್ಕೊಳ್ಳೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಸ್ಥಿರತೆ ಅಥವಾ ನಿಮಗೆ ಅದು ಪ್ಲೆಷರಬಲ್ ಸುಖವಾಗಿದೆಯಾ ಅಂತ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ನಾವು ಕೆಲವು ವೆರಿ ಸ್ಪೆಷಲೈಸ್ಡ್ ಪೋಸ್ಚರ್ಸ್, ಅಡ್ವಾನ್ಸ್ ಪೋಸ್ಚರ್ಸ್ ಅಂತ ಏನು ಹೇಳ್ತೀವಿ, ಅವುಗಳನ್ನು ಮಾಡಬೇಕಿದ್ರೆ ಅದಕ್ಕೆ ಮೊದಲು ಕೆಲವು ಬೇಸಿಕ್ ಪೋಸ್ಚರ್ಸ್ನ ನಾವು ಚೆನ್ನಾಗಿ ಕಲ್ತ್ಕೋಬೇಕು. ಅದನ್ನು ಕಲಿತಾಗ ಅಡ್ವಾನ್ಸ್ ಪೋಸ್ಚರ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇವತ್ತು ಇನ್ನು ಕೆಲವು ಸ್ಲೈಡ್ಸಲ್ಲಿ ನಾನು ಅಡ್ವಾನ್ಸ್ ಪೋಸ್ಚರ್ಸು ಅಥವಾ ಬೇರೆ ಬೇರೆ ರೀತಿಯಾದ ಯೋಗ ಆಸನಗಳನ್ನು ಮಾಡುವಾಗ ಅದನ್ನು ಮಾಡೋ ಎಕ್ಸೈಟ್ಮೆಂಟ್ ಜೊತೆಗೆ ಯಾವ ರೀತಿಯಾದ ಕೇರ್ನ ತಗೋಬೇಕು, ಆಮೇಲೆ ಅದನ್ನು ಮಾಡ್ಬೋದು ಮಾಡಬಾರ್ದು, ಈಸ್ ಇಟ್ ಮೆಂಟ್ ಫಾರ್ ಎವ್ರಿಬಡಿ ಆರ್ ನಾಟ್, ಈ ಕೆಲವು ವಿಷಯಗಳನ್ನು ಡಿಸ್ಕಸ್ ಮಾಡೋಣ. ನಾನು ಪ್ರಿಪರೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಆಸನಗಳ ಪ್ರಿಪರೇಷನ್ಗೆ ಮೊದಲು ಬರೀ ನೀವು ಲೂಸನಿಂಗ್ ಎಕ್ಸಸೈಸಸ್ಸು ಅಥವಾ ನಿಮ್ಮ ಮಸಲ್ ಮತ್ತು ಜಾಯಿಂಟ್ನ ಲೂಸ್ ಮಾಡಿದ್ರೆ ಸಾಕಾಗಲ್ಲ. ಪತಂಜಲಿ ಹೇಳ್ದಾಗೆ ಇಲ್ಲಿ 2 ಯಮ ಮತ್ತು ನಿಯಮ ಅಂತ ಹೇಳ್ತೀವಿ. ಓಕೆ, ಯಾವುದನ್ನು ನಾವು ಪಾಲಿಸಬೇಕು, ಯಾವುದನ್ನು ನಾವು ಅರ್ಥ ಮಾಡಿಕೊಂಡು ಬಳಸಬೇಕು. ಓಕೆ, ಇವಾಗ ನಾವು ಮೇಯ್ನಾಗಿ ಯಮ ಇದನ್ನು ನೋಡಿದಾಗ, ಸೊ ಫಂಡಮೆಂಟಲಿ ನೀವು ನೋಡೋದು ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ. ಇದಕ್ಕೆ ಡೀಟೇಲಾಗಿ ಹೋಗೋ ನೆಸೆಸಿಟಿ ಇಲ್ಲ. ನಾನು ಯಾವಾಗಲೂ ನಮ್ಮ BKS ಅಯ್ಯಂಗಾರ್ ಅವ್ರನ್ನೇ ನೆನಪಿಸ್ಕೊಳ್ತೀನಿ ಇದ್ರ ಬಗ್ಗೆ ಮಾತಾಡಬೇಕಿದ್ರೆ, ಯಾಕೆಂದರೆ ಅವ್ರ ಹತ್ರ ಕಲ್ತಿದ್ದು ನಾನು. ಅವ್ರು ಹೇಳ್ತಿದ್ರು ಅಲ್ಲಿ ಅಹಿಂಸೆ, ಸತ್ಯ, ಅಸ್ಥೇಯ ಇದ್ರ ಬಗ್ಗೆ ಮಾತಾಡಬೇಕಿದ್ರೆ ನೀವು ಇದನ್ನು ಪ್ರತಿಯೊಂದು ಆ್ಯಕ್ಟಿವಿಟಿ ಮಾಡಬೇಕಿದ್ರೂ ಇದನ್ನು ನೀವು ಪಾಲಿಸಬೇಕು ಅಂತ. ನಾವು ಅಂದ್ಕೊಳ್ತೀವಿ ಅಹಿಂಸಾ ಅಂತ ಹೇಳಿದ ತಕ್ಷಣ ಹಿಂಸೆ ಮಾಡಬಾರ್ದು. ಹಿಂಸೆ ಅಂತೇಳಿದ್ರೆ ಏನು, ಯಾರಿಗೂ ತೊಂದರೆ ಮಾಡಬಾರ್ದು, ಫಿಸಿಕಲಿ ಹಾರ್ಮ್ ಮಾಡಬಾರ್ದು, ಆ ಡೈರೆಕ್ಷನಲ್ಲಿ ಹೋಗ್ತೀವಿ. ಅದು ಇದೆ. ಬಟ್ ತುಂಬ ಸೆಟ್ಲಾಗಿ ಹೇಳಿದ್ರೆ ಫಸ್ಟ್ ಅವ್ರು ಹೇಳಿರೋದು, ನೀವು ಯೋಗ ಆಸನಗಳನ್ನು ಮಾಡ್ತಿದ್ದೀರಾ, ಮಾಡಬೇಕಿದ್ರೆ ಅಹಿಂಸೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ನೀವೇ ಹಿಂಸೆ ಮಾಡ್ಕೊಳ್ತಿದ್ದೀರಾ ನೋಡಿ. ನಿಮ್ಮ ದೇಹ ದಂಡನೆ ಮಾಡ್ತಿದ್ದೀರಾ, ಯಾವ ಲೆವೆಲ್ವರೆಗೂ ದಂಡನೆ ಮಾಡ್ಬೋದು, ಅದನ್ನು ಪ್ರಿಪರೇಷನ್ವರೆಗೂ ಓಕೆ, ಅದನ್ನು ಕ್ರಾಸ್ ಆದರೆ ಅದು ಹಿಂಸೆ ಆಗುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ, ಆಸನಗಳನ್ನು ಮಾಡಬೇಕಿದ್ರೆ ನೀವು ಕರೆಕ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಅನ್ನೋದಕ್ಕಿಂತಲೂ ನೀವು ಎಷ್ಟು ಮಾಡಬೇಕು ಅನ್ನೋದನ್ನು ನಿಮ್ಗೆ ಯಾರು ಹೇಳ್ತಾರೆ ಅಂದರೆ, ಯಾವ ಗುರುಗಳಿಗಿಂತಲೂ ನೀವೇ ನಿಮಗೆ ಕರೆಕ್ಟಾದ ಗುರುಗಳು. ಇಷ್ಟಕ್ಕಿಂತಲೂ ಜಾಸ್ತಿ ನಾನು ಬೆಂಡ್ ಮಾಡ್ಬೋದಾ, ನನ್ನ ದೇಹನ ಬೆಂಡ್ ಮಾಡಬಾರ್ದಾ ಅನ್ನೋ ಪ್ರಶ್ನೆ ಬಂದಾಗ ಬೇರೆ ಯಾರೂ ನಿಮ್ಗೆ ಹೇಳೋಕ್ಕಾಗಲ್ಲ, ನಿಮ್ಮ ದೇಹ ನಿಮ್ಗೆ ಹೇಳುತ್ತೆ. ಆಗ ಆ ಹಿಂಸೆಯನ್ನು ನೀವು ಎಲ್ಲಿವರೆಗೂ ಅದನ್ನು ಸ್ಟ್ರೆಚ್ ಮಾಡ್ಬೋದು ಅಷ್ಟು ಮಾಡಿ ಸ್ವಲ್ಪ ಹಿಂದಕ್ಕೆ ಬಂದು ಅಲ್ಲಿ ಮೈಂಟೈನ್ ಮಾಡೋದಿದೆಯಲ್ಲ, ಸ್ಥಿರತೆಯನ್ನು ಒಂದು ಅಭ್ಯಾಸ ಮಾಡೋದಿದೆಯಲ್ಲ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಎರಡನೇದು ಸತ್ಯ. ಸೊ ನೀವು ಬೇರೆ ಯಾರಿಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ನೀವು ಸುಳ್ಳು ಹೇಳಬಾರ್ದು. ಓಕೆ, ಸೊ ನಾವು ಎಷ್ಟೋ ಸಲ ಹೋದಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಲ್ಲಿ ಇಲ್ಲಿ ಅದು ಅನ್ವಯಿಸಲ್ಲ ಈ ಗ್ರೂಪ್ಗೆ. ಬೇರೆ ಕಡೆ ಹೋದಾಗ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಯೋಗ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿದ್ರೆ ತುಂಬ ಜನ ಕೈ ಎತ್ತಾರೆ. ನಿಮ್ಮಲ್ಲಿ ಎಲ್ಲ ಯೋಗ ಮಾಡ್ತಿದ್ದೀರಲ್ಲ, ಎಷ್ಟು ಜನ ರೆಗ್ಯುಲರ್ ಆಗಿ ಯೋಗ ಮಾಡ್ತಿದ್ದೀರಾ ನಿಮ್ಮಲ್ಲಿ? ಕೈ ಎತ್ತಿ. ಸೊ
ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿ. ಎಷ್ಟು ಜನ ರೆಗ್ಯುಲರ್ ಅಂದರೆ ಪ್ರತಿದಿನ ಯೋಗ ಮಾಡ್ತಾ ಇದ್ದೀರಾ ಅಂತ? ವೆರಿ ಗುಡ್. ಓಕೆ, ಸೊ ಇದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸತ್ಯ ಅನ್ನೋದು ಎಲ್ಲಿಂದ ಬರಬೇಕು ಅನ್ನೋದಕ್ಕೆ. ಸೊ ನಾವು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಆಸೆ ಇದೆ, ಎಲ್ರಿಗೂ ಕೆಲವು ಲಿಮಿಟೇಷನ್ಸಿಂದ ನಮ್ಗೆ ಮಾಡೋಕ್ಕಾಗಲ್ಲ. ನಾಟ್ ದಟ್ ವಿ ಡೋಂಟ್ ವಾಂಟ್ ಟು ಡೂ ಯೋಗ. ಸೊ ನಾಗೇಂದ್ರಜಿ ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತಾರೆ, ದುರ್ಯೋಧನನ ಎಕ್ಸಾಂಪಲ್ಲು. ಓಕೆ, ಸೊ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕೃಷ್ಣ ದುರ್ಯೋಧನ ಕೇಳಿ, ನಿನಗೆಲ್ಲ ಗೊತ್ತಲ್ಲ ದುರ್ಯೋಧನ, ಯಾಕಪ್ಪ ಈ ಥರ ತಪ್ಪು ಮಾಡ್ತಿದ್ಯಾ ಅಂತ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ಜಾನಾಮಿ ಧರ್ಮಂ ನ ಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನ ಚಮೇ ನಿವೃತ್ತಿ. ಏನು ಕರೆಕ್ಟ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತು, ಅದನ್ನು ನಮ್ಮ ಪ್ರವೃತ್ತಿಯಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ಏನು ತಪ್ಪು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು, ಅದರಿಂದ ನಿವೃತ್ತಿಯನ್ನು ಪಡೆಯೋದಕ್ಕೂ ನನಗಾಗ್ತಾ ಇಲ್ಲ. ಆರೋಗ್ಯಕ್ಕೆ ಏನು ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿ ಗೊತ್ತು, ಅದೊಂದು ಬಿಟ್ಟು ಇನ್ನೆಲ್ಲ ಮಾಡ್ತೀವಿ ನಾವು. ಇದನ್ನು ತಿನ್ನಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ, ಅದು ಒಂದೇ ನನ್ನ ಮನಸ್ಸನ್ನು ಎಳೆಯುತ್ತೆ. ಬೆಳಗ್ಗೆ ವಾಕಿಂಗ್ ಮಾಡಿ, ಸಂಜೆ ವಾಕಿಂಗ್ ಮಾಡಿ ಅಂತ ಗ್ಯಾರಂಟಿ ಗೊತ್ತಿರುತ್ತೆ. ಆ ಸೀರಿಯಲ್ ಅದೇ ಟೈಮಿಗೆ ಬರುತ್ತೆ. ಓಕೆ, ಬಟ್ ಇವಾಗ OTT ಪ್ಲ್ಯಾಟ್ಫಾರ್ಮ್ಸ್ ಇದೆ, ಆ ಸೀರಿಯಲ್ಸ್ ಎಲ್ಲ ಕಡೆ ಸಿಗುತ್ತೆ. ಬಟ್ ಆದರೂ ಆ ಲೈವ್ ನೋಡೋದಿರುತ್ತಲ್ಲ, ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನಮಗೆ ಗೊತ್ತು ನಾವು ಯಾವುದನ್ನು ಯಾವಾಗ ಮಾಡಬೇಕು, ಅದನ್ನು ಪ್ರವೃತ್ತಿ ಮಾಡಿಕೊಳ್ಳೋ ಚಾಲೆಂಜ್ ಇದೆಯಲ್ಲ, ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಡಿಸೈಡ್ ಹೌ ಹೆಲ್ದಿ ವಿ ಆರ್ ಗೋಯಿಂಗ್ ಟು ರಿಮೈನ್. ಇನ್ನು ನಾವು ನಿಯಮಗಳನ್ನು ನೋಡಿದ್ರೆ ಇವು ಎಲ್ಲ ನೀವು ಯಾವ ರೀತಿ ಪಾಲಿಸ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಅದರಲ್ಲಿ ಒಂದೇ ಒಂದು ಸಂತೋಷ, ಕಂಟೆಂಟ್ಮೆಂಟ್. ಓಕೆ, ಸೊ ಕಂಟೆಂಟ್ಮೆಂಟ್ ಒಂದನ್ನು ನಾವು ಗೆದ್ದುಬಿಟ್ರೆ ನಿಮಗೆ ಯಾರಿಗೂ ಯಾವುದೇ ಸಮಸ್ಯೆ ಇರಲ್ಲ. ಓಕೆ, ವೆನ್ ಡು ಐ ರೀಚ್ ಎ ಸ್ಟೇಟ್ ಆಫ್ ಟೆಲ್ಲಿಂಗ್ ದಟ್ ಐ ಆಮ್ ಹ್ಯಾಪಿ, ಐ ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್ ಇನ್ ಮೈ ಲೈಫ್. ಓಕೆ, ಇದು ತುಂಬ ತಿನ್ ಲೈನ್ ಇದಕ್ಕೆ, ಮತ್ತು ಇನ್ನೊಂದು ಸ್ವಲ್ಪ ಏನನ್ನ ಬೇಕು ಅನ್ನೋದಕ್ಕೆ. ಸೊ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಇದೆ, ನಿಮಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಧ್ಯಾಯತೋ ವಿಷಯಾನ್ ಪುಂಸ, ಕೇಳಿರ್ತೀರಲ್ಲ, ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧೋದ್ಭವತಿ ಸಮೋಹ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತೆ. ನೀವು ಯಾರಿಗಾದರೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಲೆಕ್ಚರ್ ಕೊಡಬೇಕು ಅಂತ ಹೇಳಿದ್ರೆ ಇದೊಂದೇ ಒಂದು ಶ್ಲೋಕ ತಿಳ್ಕೊಂಬಿಟ್ಟು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಇನ್ನು ಸ್ಟ್ರೆಸ್ ಇನ್ನೆಲ್ಲಿಂದನೂ ಬರಲ್ಲ. 5 ಕ್ಲೇಶಗಳು, ಆಮೇಲೆ ಈ ಒಂದು ಭಗವದ್ಗೀತೆ ಶ್ಲೋಕ. ಸೊ ಎಲ್ಲ ಸಮಸ್ಯೆ ಪ್ರಾರಂಭ ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ರಿಪೀಟೆಡ್ ಥಿಂಕಿಂಗ್. ಇದನ್ನು ಯಾರು ಬೆಸ್ಟಾಗಿ ಯೂಸ್ ಮಾಡ್ತಾರೆ ಈ ಶ್ಲೋಕನ ಹೇಳಿ ನೋಡೋಣ? ನಮ್ಮ ಅಡ್ವರ್ಟೈಸ್ಮೆಂಟ್ ಏಜೆನ್ಸೀಸ್. ಓಕೆ, ಟಿ ವಿನಲ್ಲಿ ಎಗೈನ್ ಆ್ಯಂಡ್ ಅಗೈನ್ ನಿಮಗೆ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟ್. ನಿಮಗೆ ಆ ಕಾರ್ ಬೇಕೋ ಬೇಡವೋ, ನಿಮಗೆ ಆ ಒಡವೆಗಳು ಬೇಕೋ ಬೇಡವೋ, ನಿಮಗೆ ಆ ಹೊಸ ಟಿ ವಿ ಬೇಕೋ ಬೇಡವೋ, ರಿಪೀಟೆಡ್ಲಿ ತೋರಿಸಿ ನಿಮ್ಮ ಮನಸ್ಸನ್ನು ಒಂದು ಕ್ಷಣದ ಕಾಲ ಅದರ ಬಗ್ಗೆ ಯೋಚನೆ ಮಾಡೋಂಗೆ ಮಾಡುತ್ತೆ. ಬಟ್ ನೀವು ಒಂದು ಸಲ ಯೋಚನೆ ಮಾಡಿದ್ರೆ ಸಾಕು, ಅದು ಚೈನ್. ಅದರಲ್ಲಿ ಫಿಸಿಕಲ್ ಅಥವಾ ಮಟೀರಿಯಲ್ ಲೈಫ್ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಅಟ್ರ್ಯಾಕ್ಟ್ ಮಾಡುತ್ತೆ ನಮ್ಮನ್ನು, ಯಾಕೆಂದರೆ ಅದು ನಮಗೆ ಕಾಣಿಸೋ ಅಂಥದ್ದು. ಸೊ ಹೋಲ್ ಪ್ರೋಸೆಸ್ ಸ್ಟಾರ್ಟ್ಸ್ ಫ್ರಮ್ ದೇರ್. ನಾವು ರಿಪೀಟೆಡ್ ಥಿಂಕಿಂಗ್ ಮಾಡಿ ಅದಕ್ಕೊಂದು ಅಟ್ಯಾಚ್ಮೆಂಟ್ ಯಾವಾಗ ಪ್ರಾರಂಭ ಆಗುತ್ತೆ, ಅದನ್ನು ನಾವು ಪಡ್ಕೋಬೇಕು ಅನ್ನೋ ಆಸೆ ಪ್ರಾರಂಭ ಆಗುತ್ತೆ, ಡಿಸೈರ್. ಅದನ್ನು ಪಡ್ಕೊಂಡ್ರೆ ಸಂತೋಷ, ಅಲ್ಲಿಗೆ ಎಂಡಾಗಲ್ಲ, ಇನ್ನೊಂದು ಬೇಕು ಅನಿಸುತ್ತೆ. ಅದನ್ನು ಪಡ್ಕೊಳ್ಳೋಕ್ಕಾಗಲಿಲ್ಲ, ಆ ಕಾಮ ಕ್ರೋಧ ಆಗುತ್ತೆ. ಕ್ರೋಧ ಆದಾಗ ಅದನ್ನು ನಾವು ಯಾವಾಗ ಅರ್ಥ ಮಾಡಿಕೊಂಡು ಮತ್ತೆ ವಾಪಸ್ ಬರೋಕ್ಕಾಗಲ್ವೋ ಆವಾಗ ಅದು ಸಮೋಹ, ಅದನ್ನು ನಮ್ಮನ್ನು ಎಲ್ಲ ರೀತಿ ಆವರಿಸಿಬಿಡುತ್ತೆ. ಆವಾಗ ಸ್ಮೃತಿ ವಿಭ್ರಮ ಆಗುತ್ತೆ. ಅಂಥೇಳಿದ್ರೆ ಮೆಮೊರಿ ಇರುತ್ತೆ, ನಮ್ಮ ಇಂಟರ್ನಲ್ ಸೋಲ್ ಇರುತ್ತೆ, ಆ ಒಂದು ಇನ್ನರ್ ವಾಯ್ಸ್ ಅಂತಿರುತ್ತೆ, ಕಾನ್ಷಿಯನ್ಸ್ ಅಂತಿರುತ್ತೆ, ಅದು ಹೇಳ್ತಾ ಇರುತ್ತೆ ಯಾವಾಗಲೂ. ಅದು ಬೇಕಿಲ್ಲ ಇವಾಗ, ಡೋಂಟ್ ವರಿ ಅಬೌಟ್ ಇಟ್, ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಜೀವನದಲ್ಲಿ ತಿಳ್ಕೊಳ್ಳೋಕೆ ಬೇಕಾದಷ್ಟಿದೆ ಅನ್ನೋ ಇನ್ನರ್ ವಾಯ್ಸ್ ಹೇಳಿದ್ರು. ಬಟ್ ಇದು ರಿಪೀಟೆಡ್ ಬರೋದ್ರಿಂದ ಆವಾಗ ಈ ಸ್ಮೃತಿ ಭ್ರಂಶ ಆಗುತ್ತೆ.
ಆವಾಗ ಮನುಷ್ಯ ಮತ್ತು ಒಂದು ಅನಿಮಲ್ ಮತ್ತು ಹ್ಯೂಮನ್ ಬೀಯಿಂಗ್ ಇರುವಂಥ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಡಿಸ್ಕ್ರಿಮಿನೇಷನ್, ಬುದ್ಧಿ. ಓಕೆ, ಡಿಸ್ಕ್ರಿಮಿನೇಷನ್ ಅದು ಯಾವಾಗ ನಾವು ಕಳ್ಕೊತೀವಿ, ಆವಾಗ ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ ಹೋಲ್ ಪ್ರೋಸೆಸ್ಸಲ್ಲಿ ಏನು ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಕಂಟೆಂಟ್ಮೆಂಟ್. ನಾವು ಅದನ್ನು ಎಲ್ಲಿ ಹಿಡ್ಕೋತೀವಿ ಎಲ್ಲಿ ಬಿಡ್ತೀವಿ ಅನ್ನೋದು ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್. ಸೊ ಯಮನಿಯಮಗಳನ್ನು ಅರ್ಥ ಮಾಡಿಕೊಂಡ್ರೆ ಬೇರೆ ಜೀವನನೇ ಒಂದು ಬೇರೆ ರೀತಿಯಲ್ಲಿ ರೂಪಿಸ್ಕೋಬೋದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ನೀವೀಗ ಆಸನಗಳನ್ನು, ಯಮನಿಯಮ ಆದಮೇಲೆ ಆಸನವನ್ನು ನೋಡ್ತೇವೆ ಅಷ್ಟಾಂಗ ಯೋಗದಲ್ಲಿ. ಕಾಮನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ 4 ರೀತಿಯಾದ ಭಂಗಿಗಳನ್ನು ನಾವು ಮಾಡ್ಬೋದು. ಓಕೆ, ಕೆಲವು ಪೋಸ್ಚರ್ಸ್ನ ನಾವು ನಿಂತ್ಕೊಂಡು ಮಾಡ್ಬೋದು, ಕೆಲವನ್ನು ಕೂತು ಮಾಡುವಂಥದ್ದು, ಕೆಲವು ಬೆನ್ನಿನ ಮೇಲೆ ಮಲಗಿ ಮಾಡ್ತಕ್ಕಂಥದ್ದು, ಕೆಲವು ಹೊಟ್ಟೆಯ ಮೇಲೆ ಮಾಡಿ ಮಲಗಿ ಮಾಡ್ತಕ್ಕಂಥ ಪೋಸ್ಚರ್ಸ್, ಇನ್ನೊಂದು ಕೆಲವು ಇದು ಇಷ್ಟರಲ್ಲೂ ಕೆಲವು ಟ್ವಿಸ್ಟಿಂಗ್ ಪೋಸ್ಚರ್ಸ್ ಅಂತ ನಾವು ತೆಗೆದುಕೊಳ್ತೀವಿ. ಇದರ ಜೊತೆಗೆ ಒಂದಷ್ಟು ಬ್ಯಾಲೆನ್ಸಿಂಗ್ ಪೋಸ್ಚರ್ಸ್ ಅಂತ ಮಾಡ್ತೀವಿ. ಇದರೊಳಗಡೆ ಸಿಂಪ್ಲೆಸ್ಟ್ ಬ್ಯಾಲೆನ್ಸಿಂಗ್ ಪೋಸ್ಚರ್ ನಾನು ನಿಮ್ಗೆ ಹೇಳಿದೆ. ಓಕೆ, ತಾಡಾಸನವನ್ನು ನೀವು ಸರಿಯಾಗಿ ಮಾಡೋಕ್ಕೆ ಬಂದರೆ ಅಲ್ಲಿಂದ ನಿಮ್ಮ ಬ್ಯಾಲೆನ್ಸ್ ಪ್ರಾರಂಭ ಆಗುತ್ತೆ. ಅಲ್ಲಿಂದ ನೀವು ನೇರವಾಗಿ ನಿಂತು ಮಾಡ್ತಕ್ಕಂಥ ಬ್ಯಾಲೆನ್ಸು, ಆಮೇಲೆ ಕೆಲವು ಕೈಗಳ ಮೇಲೆ ನಿಂತು ಮಾಡುವಂಥದ್ದು, ಇನ್ನು ಕೆಲವು ತಲೆಯ ಮೇಲೆ ನಿಂತು ಮಾಡುವಂಥದ್ದು ಶೀರ್ಷಾಸನ. ಆಸನಗಳನ್ನು ಮಾಡೋಕ್ಕೆ ಯಾರೇ ಬಂದರೂ ಅವ್ರ ಜೀವನದಲ್ಲಿ ಒಂದು ಆಸೆ ಇರುತ್ತೆ, ಅಟ್ಲೀಸ್ಟ್ ಒಂದು ಏಜ್ವರೆಗೂ ಇರುತ್ತೆ. ಏನು, ಯಾವತ್ತನ್ನ ಒಂದಿನ ನಾನು ತಲೆ ಕೆಳಗಾಗಿ ನಿಲ್ಲಬೇಕು ಅಂತ. ಓಕೆ, ತಪ್ಪೇನಿಲ್ಲ, ಒಳ್ಳೆಯದೇ. ಸೊ ಯಾಕೆಂದರೆ ಅದು ಮೋಸ್ಟ್ ಅಟ್ರಾಕ್ಟಿವ್ ಪೋಸ್ಚರ್, ಕಿಂಗ್ ಆಫ್ ಆಲ್ ಪೋಸ್ಚರ್ಸ್ ಅಂತ ಹೇಳ್ತೀವಿ ಶೀರ್ಷಾಸನವನ್ನು. ಸೊ ಇದರೊಳಗಡೆ ಸಾಕಷ್ಟು ಪೋಸ್ಚರ್ಸ್ ಇರುತ್ತೆ, ಬಟ್ ಇವೆಲ್ಲ ಕೆಲವು ಅಡ್ವಾನ್ಸ್ ಪೋಸ್ಚರ್ಸ್ ಅಂತಲೂ ನಾವು ಹೇಳ್ತೀವಿ. ಆಮೇಲೆ ಇವುಗಳಲ್ಲಿ ಈ ಮುಂದಕ್ಕೆ ಬಾಗುವಂಥದ್ದು, ಹಿಂದಕ್ಕೆ ಬಾಗುವಂಥದ್ದು, ಟ್ವಿಸ್ಟ್ ಮಾಡುವಂಥದ್ದು, ಇವು ಬೇರೆ ಬೇರೆ ರೀತಿಯಾದ ಪೋಸ್ಚರ್ಸನ್ನು ಎಲ್ಲವನ್ನು ನಾವು ಅಳವಡಿಸ್ಕೋತೀವಿ. ಎಲ್ಲಿಂದ ಬಂತು ಈ ಆಸನಗಳು? ಓಕೆ, ಆಸನಗಳು ಬಂದಿದ್ದೇ ಈ ಪ್ರಕೃತಿಯಿಂದ. ಪ್ರಕೃತಿಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಪ್ರತಿಯೊಂದು ಒಂದು ಆಸನವನ್ನಾಗಿ ನಮ್ಮ ಪತಂಜಲಿ ಮಹರ್ಷಿಗಳಿರ್ಬೋದು ಅಥವಾ ಸಾವಿರಾರು ಜನ ಮಹರ್ಷಿಗಳು ಈ ಯೋಗವನ್ನು ನಮಗೆ ಈ ದಿನ ಒಂದು ಅಧ್ಯಯನದ ರೀತಿಯಲ್ಲಿ ಕೊಟ್ಟಿದ್ದಾರಲ್ಲ, ಅವರೆಲ್ಲ ಇದನ್ನು ಕಂಪೈಲ್ ಮಾಡಿದ್ರು. ಸೊ ಎಷ್ಟು ಜೀವ ಜಂತುಗಳಿದೆ ಅಷ್ಟು ರೀತಿಯಾದ ಆಸನಗಳಿದೆ. ಓಕೆ, ಸೊ ಇದು ಲಿಮಿಟೆಡ್ ನಾವು ಹೇಳ್ತಾ ಇರೋದು. ಈಗಿನ ಕಾಲಕ್ಕೆ ಅರ್ಥ ಮಾಡ್ಕೋಬೇಕು, ಇವಾಗ ತುಂಬ ಎಲ್ಲ ಸೈಂಟಿಫಿಕ್ಕಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ಆಸೆ ಎಲ್ರಿಗೂ ಆಸನಗಳ ಬಗ್ಗೆ. ಈ ಕೆಲವು ಹೊಸದಾಗಿ ಪುಸ್ತಕಗಳು ಬಂದಿದೆ. ಇವುಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೇಹದ ಶರೀರ ರಚನೆ ಯಾವ ರೀತಿ ಇದೆ, ನಮ್ಮ ಮಸಲ್ ಮತ್ತು ಜಾಯಿಂಟ್ ಇರ್ಬೋದು, ಅವುಗಳನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೋದು ಈ ಆಸನಗಳನ್ನು ಮಾಡುವಾಗ, ಅಥವಾ ಅದನ್ನು ಸರಿಯಾಗಿ ಆಸನಗಳನ್ನು ಮಾಡಬೇಕು ಅಂದರೆ ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಈ ಕೆಲವು ಪುಸ್ತಕಗಳಲ್ಲಿ ಹೇಳಿದ್ದಾರೆ. ಇವೆಲ್ಲನೂ ನೋಡ್ತಾ ಇರೋದು ಶರೀರ ರಚನೆ ಮತ್ತು ಕ್ರಿಯೆಗಳ ಬಗ್ಗೆ, ಅನಾಟಮಿ ಮತ್ತು ಫಿಸಿಯಾಲಜಿ ಅಂತೇನು ಹೇಳ್ತೀವಿ, ಅವುಗಳನ್ನು ಇದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಬಳಸಬಹುದು ಅಂತ ತಿಳಿಸೋದಕ್ಕೆ. ಇದೊಂದು ಪಿಕ್ಚರ್ ನೀವು ಕೆಲವರು ನೋಡಿರ್ಬೋದು. ಮೇಲ್ಗಡೆ ನಮ್ಮ ಭೀಷ್ಮ ಪಿತಾಮಹರು ಒಂದು ಮಾಡಿಫೈಡ್ ಸೇತುಬಂಧಾಸನ, ಓಕೆ, ವಿತ್ ಎ ಪ್ರಾಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕೆಳಗಡೆ ಇನ್ನೊಬ್ಬರು ಐರಿಷ್ ಯೋಗಿ, ಅವರೂ ಇದೇ ಒಂದು ಪೋಸ್ಚರ್ನ ಆದಷ್ಟು ಅದೇ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಡಿಫ್ರೆನ್ಸ್ ಒಂದೇ, ಮೇಲ್ಗಡೆ ನೀವೇನು ನೋಡ್ತೀರಾ ಅದು ಒಬ್ಬ ಯೋಗಿ ಒಂದು ಸಂಪೂರ್ಣವಾಗಿ ಯೋಗದ ರೀತಿಯಲ್ಲಿ ಮಾಡಿದಾಗ ಯಾವ ರೀತಿ ಇರುತ್ತೆ, ಕೆಳಗಡೆ ಇರೋದು ತೋರಿಸುತ್ತೆ ನೀವು ಕಂಪ್ಲೀಟ್ಲಿ ಒಂದು ಯಾವುದೇ ಕಾನ್ಷಿಯಸ್ನೆಸ್, ನಾವು ಯೋಗವನ್ನು ಮಾಡಬೇಕಿದ್ರೆ ಅವೇರ್ನೆಸ್ ಇರಬೇಕು ಅಂತ ಹೇಳ್ತೀವಲ್ಲ, ಆ ಅವೇರ್ನೆಸ್ ಇಲ್ದಿರಾನು ಮಾಡ್ಬೋದು ಅಂತ ಈ ಕೆಳಗಿರೋಂಥ ಕೆಲವೊಬ್ಬ ಯೋಗಿ ಮಹಾಶಯರು ತಿಳಿಸಿದ್ದಾರೆ. ಅಂದರೆ ಇಲ್ಲಿ ಚೆನ್ನಾಗಿ ಕುಡಿದು ಬಿದ್ದೋಗಿದ್ದಾರೆ ಪಾಪ, ಆ ಒಂದು ಪೋಸಿಗೆ ಬಂದಿದ್ದಾರೆ. ಯಾಕೆಂದರೆ ಆ ಒಂದು ಚೇರ್ ಆಗಿದೆ, ಅವ್ರು ಕೂತಿದ್ದಿದ್ದ ಚೇರು. ಇವಾಗ ಒಂದು ಪ್ರಶ್ನೆ ಬರುತ್ತೆ,
ಯೋಗವನ್ನು ಅಥವಾ ದೇಹದ ಭಂಗಿಗಳನ್ನು, ಆಸನಗಳನ್ನು ಯಾವುದೇ ರೀತಿಯಲ್ಲಿ ನಾವು ಮಾಡಿದ್ರೂ ದೇಹದ ಮೇಲೆ ಆಗತಕ್ಕಂಥ ಬದಲಾವಣೆಗಳು ಒಂದೇ ರೀತಿ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಅಂತ. ಮೇಲುಗಡೆ ನಮಗೆ ದೇಹಕ್ಕೆ ಬೇಕು ಆ ಒಂದು ಭಂಗಿ ಅಂತ ಮಾಡಿರೋಂಥ ಒಂದು ಆಸನ, ಕೆಳಗಡೆ ಆ ಭಂಗಿ ಬೇಕಿಲ್ಲ ಬಟ್ ಆ ರೀತಿ ಆಗಿದೆ, ಬಟ್ ಫಿಸಿಯಲಾಜಿಕಲಿ ವೆದರ್ ಬೋತ್ ದೀಸ್ ಪೋಸ್ಚರ್ಸ್ ಆರ್ ಪ್ರೊಡ್ಯೂಸಿಂಗ್ ದ ಸೇಮ್ ಎಫೆಕ್ಟ್ ಅಂತ ನೋಡೋದಕ್ಕೆ. ಇದಕ್ಕೆ ನಮಗೆ ಕ್ಲೂಸ್ ಎಲ್ಲಿ ಸಿಗುತ್ತೆ? ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಯೋಗದ ಪುಸ್ತಕಗಳಲ್ಲಿ, ಹಠಯೋಗ ಪ್ರದೀಪಿಕಾ ಅಂತ ಅನ್ನೋವಂಥ ಕೆಲವು ಪುಸ್ತಕಗಳಲ್ಲಿ ತುಂಬ ಸಂಕ್ಷಿಪ್ತವಾಗಿ ಒಂದು ಕಡೆ ತುಂಬ ವಿಸ್ತಾರವಾಗಿ ಡೀಟೇಲ್ಸ್ ಕೊಡ್ತಾರೆ. ಬೇರೆ ಬೇರೆ ರೀತಿಯಾದ ಆಸನಗಳನ್ನು ಮಾಡ್ತೀರಾ, ಬೇರೆ ಬೇರೆ ರೀತಿಯಾದ ಎಫೆಕ್ಟ್ಸ್ ಆಗುತ್ತೆ ನಿಮ್ಮ ದೇಹದ ಮೇಲೆ. ಈ ಹೆಡ್ ಸ್ಟ್ಯಾಂಡ್ ಅಥವಾ ಶೀರ್ಷಾಸನವನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಕೆಲವರು ಏನು ಮಾಡ್ತಾರೆ, ಒಂದು ವಾಲ್ ಸಪೋರ್ಟನ್ನು ತೆಗೆದುಕೊಂಡು, ಇವಾಗ ನಿಮ್ಗೆ ಫಸ್ಟ್ ಮಾಡೋಕ್ಕೆ ಬರಲ್ಲ, ಆವಾಗ ನಾವೇನು ಮಾಡ್ತೀವಿ, ಕಲ್ತ್ಕೊಳ್ಳೋದಕ್ಕೋಸ್ಕರ ಒಂದು ವಾಲ್ ಹತ್ರಕ್ಕೆ ಹೋಗಿ ಅಲ್ಲಿಂದ ಕಾಲರ್ಗಳನ್ನು ಮೇಲಕ್ಕೆತ್ತಿ ವಾಲ್ ಸಪೋರ್ಟ್ ತೆಗೆದುಕೊಂಡು ಶೀರ್ಷಾಸನದಲ್ಲಿ ಇದ್ದು ಅಭ್ಯಾಸ ಮಾಡ್ತೀವಿ. ಒಂದು ಸ್ವಲ್ಪ ಅಭ್ಯಾಸ ಆದಮೇಲೆ ಸಪೋರ್ಟನ್ನು ಬಿಟ್ಟು ಅದನ್ನು ಅದೇ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಇಲ್ಲೇನು ಮಾಡಿದ್ವು ಅಂತೇಳಿದ್ರೆ, ಒಬ್ಬ ವ್ಯಕ್ತಿ ಈ ರೀತಿ ಶೀರ್ಷಾಸನವನ್ನು ಮಾಡ್ತಾ ಇರಬೇಕಿದ್ರೆ ಏನಾಗುತ್ತೆ ಅನ್ನೋದನ್ನು ನಮ್ಮ ಲ್ಯಾಬೊರೇಟ್ರಿನಲ್ಲಿ ಟೆಸ್ಟ್ ಮಾಡೋದು. ಇವಾಗ ಈ ವ್ಯಕ್ತಿ ಒಂದು ಸಲ ಯಾವುದೇ ಸಪೋರ್ಟ್ ಇಲ್ದಿರ ಇದೇ ಶೀರ್ಷಾಸನವನ್ನು ಮಾಡೋದು, ಮತ್ತು ಅದೇ ರೀತಿ ವಾಲ್ ಸಪೋರ್ಟ್ ತೊಗೊಂಡು ಶೀರ್ಷಾಸನವನ್ನು ಮಾಡೋದು. ಇವಾಗ ಆ ಶೀರ್ಷಾಸನವನ್ನು ಮಾಡಿದಾಗ ನಿಮ್ಮ ಹಾರ್ಟಿನ ಮೇಲೆ, ನಿಮ್ಮ ಮೆಟಬಾಲಿಸಮ್ ಮೇಲೆ, ನಿಮ್ಮ ಉಸಿರಾಟದ ಮೇಲೆ, ಬೇರೆ ಬೇರೆ ಕ್ರಿಯೆಗಳ ಮೇಲೆ ಆಗತಕ್ಕಂಥ ಬದಲಾವಣೆಗಳು ಒಂದೇ ರೀತಿ ಇದೆಯಾ, ಬೇರೆ ಬೇರೆ ರೀತಿ ಇದೆಯಾ ಅಂತ ಇಲ್ಲಿ ಸ್ಟಡಿ ಮಾಡಿದ್ವು. ನಮ್ಮದೇನಿರುತ್ತೆ ಎಕ್ಸ್ಪೆಕ್ಟೇಷನ್ನು, ಸಪೋರ್ಟ್ ಇಲ್ಲ ಅಂತೇಳಿದ್ರೆ ತುಂಬ ಆಂಗ್ಸೈಟಿ ಇರುತ್ತೆ, ಯಾಕೆಂದರೆ ಬಿದ್ದೋಗ್ತೀವಿ ಅನ್ನೋ ಭಯ ಇರುತ್ತೆ, ಆಮೇಲೆ ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ ದೇಹಕ್ಕೆ ಅಂತ ನಾವು ಅಂದ್ಕೊಳ್ತೀವಿ. ಅದೇ ವಾಲ್ ಸಪೋರ್ಟ್ ತೊಗೊಂಡಿರೋರಿಗೆ ಏನೂ ಸ್ಟ್ರೆಸ್ ಇರಲ್ಲ, ಅವರು ಆರಾಮಾಗಿ ಸುಮ್ಮನೆ ಕಾಲನ್ನ ಅಲ್ಲಿ ಮೇಲಕ್ಕೆ ಮಾಡಿಬಿಟ್ಟು ಆರಾಮಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಒಬ್ಬ ವ್ಯಕ್ತಿ ಯೋಗವನ್ನು ಸರಿಯಾದ ರೀತಿಯಲ್ಲಿ ಕಲಿತು ಅದನ್ನು ಮಾಡಿದಾಗ ಇದರ ಎಫೆಕ್ಟ್ ಆಪೋಸಿಟ್ ಇರುತ್ತೆ. ಸ್ಥಿರಂ ಸುಖಂ ಆಸನಂ ಏನು ಹೇಳಿದ್ವಲ್ಲ, ಆ ಒಂದು ಪೋಸ್ಚರ್ಗೆ ಫೈನಲಿ ಹೋಗಿ ಆ ಪೋಸ್ಚರ್ನಲ್ಲಿ ಮಾಸ್ಟ್ರಿ ಬಂದರೆ ನೀವೆಲ್ಲಿದ್ದೀರಾ ಅನ್ನೋದೇ ಗೊತ್ತಾಗಲ್ಲ ನಿಮ್ಗೆ. ಮೆಡಿಟೇಷನ್ ಕ್ಯಾನ್ ಹ್ಯಾಪನ್ ಇನ್ ಎನ್ ಆಸನ, ಮೆಡಿಟೇಷನ್ ಕ್ಯಾನ್ ಹ್ಯಾಪನ್ ಇನ್ ಎ ಪ್ರಾಣಾಯಾಮ, ಇನ್ ಎನಿ ಪ್ರಾಕ್ಟೀಸ್ ಆಫ್ ಯೋಗ ಅನ್ನೋದನ್ನು ಈ ಆಸನಗಳು ತೋರಿಸುತ್ತೆ. ನಾವು ಅಲ್ಲಿ ಗ್ಯಾಲ್ವ್ಯಾನಿಕ್ ಸ್ಕಿನ್ ಕಂಡಕ್ಟೆನ್ಸ್ ಅಂತ ಅದನ್ನು ಟೆಸ್ಟ್ ಮಾಡಬೇಕಿದ್ರೆ ತೋರಿಸಿದ್ದೇನು ಅಂತ ಹೇಳಿದ್ರೆ, ವಿತೌಟ್ ಸಪೋರ್ಟ್ ತೆಗೆದುಕೊಂಡು ಒಬ್ಬ ವ್ಯಕ್ತಿ ಮಾಡಬೇಕಿದ್ರೆ ಅವನು ಮೋಸ್ಟ್ ರಿಲ್ಯಾಕ್ಸ್ಡ್ ಆಗಿದ್ದ, ವೈಲ್ ದ ನ್ಯೂ ಪರ್ಸನ್ ಅಲ್ಲಿ ಒಂದು ವಾಲ್ ಸಪೋರ್ಟ್ ತೊಗೊಂಡು ಮಾಡ್ತಾ ಇದ್ದ ವ್ಯಕ್ತಿ ತುಂಬ ಸ್ಟ್ರೆಸ್ಫುಲ್ ಆಗಿದ್ದ. ಸೊ ಅದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನೀವು ಜಸ್ಟ್ ಆಸನವನ್ನು ಆಸನದ ರೀತಿಯಲ್ಲಿ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಮಾಸ್ಟ್ರಿ ಹೊಂದೋದು ಇಂಪಾರ್ಟೆಂಟು. ಕಂಟಿನ್ಯೂಸ್ ಆಗಿ ಅದೇ ಪೋಸ್ಚರ್ನ ರಿಪೀಟೆಡ್ ವೇನಲ್ಲಿ ಸಾಕಷ್ಟು ದಿನಗಳ ಕಾಲ ಮಾಡೋದರಿಂದ ಮಾತ್ರ ಮಾಸ್ಟ್ರಿ ಬರುತ್ತೆ, ಅದನ್ನು ಬಿಡಬೇಡಿ. ಈ ಒಂದು ಪ್ರಾಕ್ಟೀಸ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಆಸನವನ್ನು ಯಾವ ರೀತಿ ಮಾಡಬೇಕು? ಸತು ದೀರ್ಘಕಾಲ, ಇವತ್ತು ಮಾಡಿದೆ, ನಾಳೆ ಮಾಡಿದೆ, ಒಂದು ವಾರ ಮಾಡಿದೆ, ಒಂದು ತಿಂಗಳು ಮಾಡಿದೆ, ಸಾಕು, ಇವಾಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲ, ನೀವು ಅದೇ ಪಾದಹಸ್ತಾಸನ ಮಾಡಬೇಕು ಪ್ರತಿದಿನ, ಅದರಲ್ಲಿ ಮಾಸ್ಟ್ರಿ ಬೇಕು ನಿಮಗೆ. ಅದೇ ಅರ್ಧಕಟಿ ಚಕ್ರಾಸನ ಬೇಕು, ಅರ್ಧ ಚಕ್ರಾಸನ ಬೇಕು. ಪಶ್ಚಿಮೋತ್ತಾನಾಸನ ಎಷ್ಟು ಜನಕ್ಕೆ ಮೊಣಕಾಲುಗಳನ್ನು ಮೇಲೆತ್ತದಿರ ಮಾಡೋಕ್ಕಾಗತ್ತೆ? ಎಷ್ಟು ವರ್ಷ ತಗೊಂಡ್ರಿ ನೀವು? ಇವತ್ತಿಗೂ ನೀವು ಮೊಣಕಾಲು ಸ್ವಲ್ಪ ಮೇಲೆ ಬರ್ತಿದೆ ಅಂತ ಹೇಳಿದ್ರೆ ಇನ್ನೂ ಪ್ರಾವೀಣ್ಯತೆ ಬಂದಿಲ್ಲ, ಅದನ್ನು ನಾನು ಪಡಿಬೇಕು. ಕೆಲವರಿಗೆ ಲಿಮಿಟೇಷನ್ಸ್ ಇರುತ್ತೆ. ಎಲ್ಲರೂ ಎಲ್ಲ ಆಸನಗಳನ್ನು ಒಂದು ಅಡ್ವಾನ್ಸ್ ಲೆವೆಲ್ಗೆ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಲಿಮಿಟನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಬಿಗ್ ಅಚೀವ್ಮೆಂಟ್ ಫಾರ್ ಯು. ಅದು ಈ ಪೋಸ್ಚರ್ಸ್ ನಮಗೆ ತೋರಿಸುತ್ತೆ. ಇದೇ ರೀತಿ ನಾವು ಈ ಸ್ಟಡಿ ಮಾಡಬೇಕಿದ್ರೆ ನೋಡಿದ್ದು ಎಲ್ಲೆಲ್ಲ ಎಫೆಕ್ಟ್ ಆಗುತ್ತೆ, ಏನೆಲ್ಲ ಆಗುತ್ತೆ ನೀವು ಶೀರ್ಷಾಸನ ಮಾಡಿದಾಗ ಅಂತ. ಎಂಥ ಚೆನ್ನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ತುಂಬ ಸ್ಟಿಮ್ಯುಲೇಷನ್ ಆಗ್ಬಿಡುತ್ತೆ ದೇಹದಲ್ಲಿ. ನೀವು ಅಪ್ಸೈಡ್ ಡೌನ್ ಆಗಿದ ತಕ್ಷಣ, ಇನ್ವರ್ಷನ್ ಆಗಿದ ತಕ್ಷಣ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಷನ್, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆ ಹಾರ್ಟ್ ಪ್ರಾಬ್ಲಮ್ಮು ಅದು ಇದು ಇರೋವಂಥವರಿಗೆ ಇನ್ವರ್ಷನ್ನ ಜಾಸ್ತಿ ಮಾಡಿಸಲ್ಲ. ಅದರಲ್ಲೂ ಶೀರ್ಷಾಸನ ಇಂಥ ಪೋಸ್ಚರ್ಸ್ನ ಅವಾಯ್ಡ್ ಮಾಡ್ತೀವಿ.
ಬಟ್ ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, ಅವನು BSc ಮಾಡ್ತಾ ಇದ್ದ. ಅವನಿಗೆ ಶೀರ್ಷಾಸನದ ಹುಚ್ಚು. ಯಾರ್ಯಾರಿಗೆ ಏನೇನೋ ಹುಚ್ಚಿರುತ್ತೆ, ಬಟ್ ಇವನಿಗೆ ಶೀರ್ಷಾಸನದ ಹುಚ್ಚು. ಏನದು? ಅವನು ನಮ್ದು ಈ ಥರ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು 3 ಗಂಟೆ ಕಲ್ಚರಲ್ ಪ್ರೋಗ್ರಾಮ್ ನಡೀತಿರುತ್ತೆ ನಮ್ಮ ಯೂನಿವರ್ಸಿಟಿನಲ್ಲಿ. ಅವ್ನು ಬಂದುಬಿಟ್ಟು ಅಲ್ಲಿ ಸ್ಟೇಜ್ ಮುಂದ್ಗಡೆ ಶೀರ್ಷಾಸನ ಹಾಕಿ ನಿಂತ್ಕೊಂಬಿಡೋನು. ಫಸ್ಟ್ ನನಗೂ ಗೊತ್ತಿರಲಿಲ್ಲ, ಆಮೇಲೆ ಅರ್ಥ ಆಯಿತು ಅವನು 3 ಗಂಟೆ ಶೀರ್ಷಾಸನದಲ್ಲಿ ಇರ್ತಾನೆ ಅಂತ. ನನಗೆ ಹೆದರಿಕೆ ಆಯಿತು, ನಾಳೆ ಏನೇನು ಹೆಚ್ಚು ಕಮ್ಮಿ ಆದರೆ ವಿ ಆರ್ ರೆಸ್ಪಾನ್ಸಿಬಲ್ ಆಸ್ ದ ವೈಸ್ ಚಾನ್ಸಲರ್ ಆಫ್ ದ ಯೂನಿವರ್ಸಿಟಿ. ಅವನ್ನ ಆವತ್ತು ಒಂದಿನ ಫಸ್ಟ್ ಟೈಮ್ ನೋಡಿದಾಗ ಅವ್ನಿಗೆ ಹೇಳಿದೆ, ಇಲ್ಲಪ್ಪ ನೀನು ಏನು ಬೇಕಿದ್ರು ಮಾಡು, ಫಸ್ಟ್ ಲ್ಯಾಬೊರೇಟ್ರಿಗೆ ಬಾ, ನಾನು ಅಲ್ಲಿ ನಿನ್ನ ಟೆಸ್ಟ್ ಮಾಡ್ತೀನಿ, ನಿನ್ನ ದೇಹದಲ್ಲಿ ಏನು ಆಗ್ತಾಯಿದೆ ಅಂತ. ಏನೂ ತೊಂದರೆ ಇಲ್ಲ ಅಂದರೆ ನೀನು ಇಷ್ಟ ಬಂದಂಗೆ ಮಾಡ್ಕೊ, ನಾಳೆ ಇದರಿಂದ ರಾಂಗ್ ಸಿಗ್ನಲ್ ಹೋಗಬಾರ್ದು, ಎಲ್ಲರೂ ಎಲ್ಲನೂ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು ಅಂತ. ಯಾಕೆಂದರೆ ಇದಕ್ಕೇನು ಪ್ರೂಫ್ ಇಲ್ಲ. ಯು ಡೋಂಟ್ ಬಿಲೀವ್, 3 ನಿಮಿಷಗಳ ಕಾಲ ಅವನು ಶೀರ್ಷಾಸನ ಮಾಡೋವರೆಗೂ ತುಂಬ ಸ್ಟಿಮ್ಯುಲೇಷನ್ ಆಯಿತು ಅವನಲ್ಲೂ. ಓಕೆ, 4 ನಿಮಿಷ ಸ್ಟಿಮ್ಯುಲೇಷನ್ ಕಾಮ್ ಆಗ್ತಾ ಬಂತು. 5 ನಿಮಿಷದಲ್ಲಿ ಅವನು ಆ್ಯಸ್ ಇಫ್ ಹಿ ಈಸ್ ಇನ್ ನಾರ್ಮಲ್ ಪೊಸಿಷನ್ ಅನ್ನೋ ಥರ ಅವನ ಫಿಸಿಯೋಲಾಜಿಕಲ್ ಚೇಂಜಸ್ ರಿವರ್ಸ್ ಆಯಿತು. ರಿಮೈನಿಂಗ್ ಟೈಮ್, ಓವರ್ ಎ ಪೀರಿಯಡ್ ಆಫ್ ಟೈಮ್, ಇಟ್ ಸ್ಟಾರ್ಟೆಡ್ ಕಮಿಂಗ್ ಡೌನ್. ದಿಸ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಬಲ್ ಇನ್ ಫಿಸಿಯಾಲಜಿ. ನಾವಿದನ್ನು ಈ ಶರೀರ ಕ್ರಿಯೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ, ನೀವು ದೇಹಕ್ಕೆ ಒಂದು ಚಾಲೆಂಜನ್ನು ಕೊಟ್ಟಾಗಲೂ ಅದು ರಿಲ್ಯಾಕ್ಸ್ಡ್ ವೇನಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದು ನಮಗೆ ಅರ್ಥ ಆಗಿರಲಿಲ್ಲ ಅದುವರೆಗೂ. ನಾವೇನು ಹೇಳ್ತೀವಿ, ನೀವು ಸ್ಟ್ರೆಸ್ ಆಗಿದ ತಕ್ಷಣ ರಿಲ್ಯಾಕ್ಸ್ ಮಾಡಬೇಕು. ಬಟ್ ಯೋಗ ಪ್ರಾಬಬ್ಲಿ ನಮ್ಗೆ ಹೇಳ್ಕೊಡುತ್ತೆ, ನೀವು ಯಾವುದೇ ರೀತಿಯಾದ ಸ್ಟ್ರೆಸ್ಸಲ್ಲಿದ್ದರೂ ಅಲ್ಲೂ ಆ ಒಂದು ಪೊಸಿಷನ್ನಲ್ಲೇ ಯಾವ ರೀತಿ ರಿಲ್ಯಾಕ್ಸ್ ಮಾಡ್ಬೋದು ಅನ್ನೋ ಅಕ್ಲಮಟೈಸೇಷನ್ ದೇಹಕ್ಕೆ ತರುತ್ತದು. ಇವಾಗ ಅಕ್ಲಮಟೈಸೇಷನ್ ಅಂತ ಹೇಳಿದ್ರೆ ದೇಹ ತುಂಬ ಚೆನ್ನಾಗಿದೆ, ಭಗವಂತ ಅದೇನು ಕ್ರಿಯೇಷನ್ ಮಾಡಿದಾನೋ. ಇದೇನು ಅಂದರೆ ನಾವು ಚಾಲೆಂಜ್ ಮಾಡಿದಾಗ ಇನಿಷಿಯಲಿ ಅದಕ್ಕೆ ಪ್ರಿಪೇರ್ ಮಾಡುತ್ತೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಓಕೆ, ಯಾರೋ ಒಬ್ಬ ನಮ್ಮ ಸೈನಿಕರು, ಅದೊಂದು ಸ್ಟೋರಿ ಕೇಳಿದ್ದೀರಾ, ಆತನ ಹೆಸರು ಕರ್ನಾಟಕದವನೇ, ಅವರು ಹನುಮಂತಪ್ಪನೂ ಏನೋ ಇರಬೇಕು. ಅವರು ಸಿಯಾಚಿನ್ನಲ್ಲೋ ಎಲ್ಲೋ ಇದರೊಳಗಡೆ ಸಿಕ್ಕಾಕ್ಕೊಂಡು ಹಿಮದಲ್ಲಿ ಅವರು ಅದೆಷ್ಟು ಫ್ಯೂ ಡೇಸ್ ಅವರು ಅದರೊಳಗಡೆ ಇದ್ದರು, 7 ಡೇಸು ಪ್ರಾಣಾಯಾಮ. ಹಿ ಹ್ಯಾಡ್ ಪ್ರಾಕ್ಟೀಸ್ ಪ್ರಾಣಾಯಾಮ. ಆ್ಯಂಡ್ ಅವರು ಆಮೇಲೆ ಹೇಳಿದ್ದದೆ, ವಾಟ್ ಪ್ರೊಟೆಕ್ಟೆಡ್ ಮೀ ವಾಸ್ ದಟ್ ಪ್ರಾಕ್ಟೀಸ್. ಯಾಕೆಂದರೆ ನಿಮ್ಮ ದೇಹವನ್ನು ನೀವು ಟ್ರೈನ್ ಮಾಡ್ತೀರಿ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಆಲ್ ದೀಸ್ ಪ್ರಾಕ್ಟೀಸಸ್. ಇವಾಗ ಇದನ್ನು ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಪ್ರತಿಯೊಂದು ಆಸನವನ್ನು ಮಾಡೋದ್ರಿಂದನೂ ಬೆನಿಫಿಟ್ಸ್ ಇದೆ. ನಾನು ಒಂದು ಎಕ್ಸಾಂಪಲ್, ನಾನು ಶೀರ್ಷಾಸನವನ್ನು ತೆಗೆದುಕೊಂಡಿದ್ದಕ್ಕೆ ಈ ಎಕ್ಸಾಂಪಲ್ಸ್ ಕೊಡ್ತಿದ್ದೆ. ಸೊ ಮಕ್ಕಳಿಗೆ ಒಂದು ಅರ್ಲಿ ಏಜಲ್ಲಿ ಆಸನಗಳನ್ನು ಮಾಡಿಸಿ, ಪ್ರಾಣಾಯಾಮ ಮಾಡಿಸಿ, ಮೆಡಿಟೇಷನ್ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಒನ್ ಆಫ್ ಇಟ್ ಈಸ್, ಇವಾಗ ಅವರು 8 years ಆ್ಯಂಡ್ ಎಬೋವ್ ವೆನ್ ದೇ ಸ್ಟಾರ್ಟ್ ಪ್ರಾಕ್ಟೀಸಿಂಗ್, ಈಗಿನ ಚಾಲೆಂಜಿಂಗ್ ಇದೇನಿದೆ, ಅವರಿಗೆ ಪ್ರತಿಯೊಬ್ಬರಿಗೂ 95% ಮೇಲ್ ಬರಬೇಕಲ್ವ ಮಕ್ಕಳಿಗೆ ಸ್ಕೋರು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಪೇರೆಂಟ್ಸ್ಗೆ ಪಾಪ ಸಂತೋಷ ಆಗಲ್ಲ. ಸೊ ಆ ಚಾಲೆಂಜಲ್ಲಿ ಅವರು ಓದಬೇಕು, ಅವರು ಆಯಿತು ಎಷ್ಟು ಇದು ಪ್ರಾಬ್ಲಮ್. ನಮ್ಮ ಮಗುಗೆ 95% ಬಂದಿಲ್ಲ ಅನ್ನೋದೆಲ್ಲ ಪ್ರಾಬ್ಲಮ್ಮು. ಸೊ ಐದರ್ ಪಕ್ಕದ ಮನೆಯವ್ರಿಗೆ ಜಾಸ್ತಿ ಬಂದಿದೆ ಅನ್ನೋದು ಪ್ರಾಬ್ಲಮ್ಮು. ಸೊ ಚಾಲೆಂಜ್ ಮಕ್ಕಳಿಗೆ ಪಾಪ ನಾಟ್ ಎವ್ರಿ ಒನ್ ಆರ್ ಬಾರ್ನ್ ವಿತ್ ದ ಸೇಮ್ ಎಬಿಲಿಟೀಸ್. ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷವಾದಂಥ ಎಬಿಲಿಟಿ ಕೊಟ್ಟಿದ್ದಾನೆ ಭಗವಂತ. ಯೋಗ ಆ ಒಂದು ಎಬಿಲಿಟಿನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಐ ವಿಲ್ ಗಿವ್ ಯು ಫ್ಯೂ ಮೋರ್ ಎಕ್ಸಾಂಪಲ್ಸ್. ಸೊ ಇವಾಗ ಕೆಲವರು ಯೋಗ ಮಾಡ್ತಾರೆ. ಈ ಒಂದು ಸಣ್ಣ ವಿಡಿಯೋ ನೀವು ಇಲ್ಲಿ ನೋಡಿದ್ರೆ ಎಷ್ಟು ಎಕ್ಸ್ಟೆನ್ಸಿವ್ ಪ್ರಾಕ್ಟೀಸ್ ಆಗಿರುತ್ತೆ. ಕೆಲವ್ರಿಗಂತೂ ಜೀವನದಲ್ಲಿ ನಾನು ಒಂದು ಯೋಗವನ್ನು ಈ ಮಟ್ಟಿಗೆ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಯೋಗವನ್ನು ಮಾಡೋ ಒಂದು ರೀಸನ್ ಇರುತ್ತಲ್ಲ, ನನಗೆ ಯಾಕೆ ಯೋಗ ಬೇಕು, ನಾನು ಯಾವ ರೀತಿ ಮಾಡಬೇಕು, ಅದರ ಅವಶ್ಯಕತೆ ನನಗೇನಿದೆ ಅನ್ನೋದರ ಮೇಲೆ ಡಿಸೈಡ್ ಆಗಬೇಕೇ ವಿನಃ ಪ್ರತಿಯೊಬ್ಬರೂ ಒಂದೇ ಒಂದು ಮಾಡೆಲ್ ಆಗಿಟ್ಕೊಂಡು ಯೋಗವನ್ನು ಅಭ್ಯಾಸ ಮಾಡೋ ರೀಸನ್ನ ತರಬಾರ್ದು. ಇವಾಗ ದೀಸ್ ಆರ್ ಆಲ್ ಎಕ್ಸ್ಟ್ರೀಮ್ ವೇಸ್ ಆಫ್ ಪ್ರಾಕ್ಟೀಸಿಂಗ್. ಎಕ್ಸ್ಟ್ರಾರ್ಡಿನರಿ ಅಡ್ವಾನ್ಸ್ ಪ್ರಾಕ್ಟೀಷನರ್ಸ್ ಕ್ಯಾನ್ ಡೂ ದೀಸ್. ಬಟ್ ಪ್ರತಿಯೊಬ್ಬರಿಗೂ ಇದರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾಟ್. ಓಕೆ, ಸೊ ನಮಗೆ ಒಂದು ಕೆಲವು ಮಿನಿಮಮ್ ಆಸನಾಸ್ ಏನಿದೆ
ಅವುಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮೋರ್ ದೆನ್ ಸಫಿಷಿಯೆಂಟ್ ಅಂತ ಹೇಳೋದನ್ನು ನಾನು ರಿಪೀಟೆಡ್ಲಿ ಎಲ್ಲ ಕಡೆ ಹೇಳ್ತೀನಿ ವಿನಃ. ಬಟ್ ಯೋಗಾಭ್ಯಾಸ, ಯೋಗವನ್ನು 4 ಜನಕ್ಕೆ ಹೇಳ್ಕೊಡೋಕ್ಕೆ ನಾನು ಅಭ್ಯಾಸ ಮಾಡ್ತಿದ್ದೀನಿ ಅಂತ ಹೇಳೋದಾದರೆ ನಿಮ್ಮ ಉದ್ದೇಶದ ಬೇಸಿಸಲ್ಲಿ ಯೋಗವನ್ನು ನೀವು ತೆಗೆದುಕೋಬೋದು, ಯೋಗವನ್ನು ನೀವು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು. ನಾವು ಯೋಗ ಆಸನಗಳನ್ನು ಮಾತ್ರ ನೋಡಿದಾಗ ಈ ದೇಹದ ಒಂದು ಕಾಂಟ್ರಿಬ್ಯೂಷನ್, ಪರ್ಟಿಕ್ಯುಲರ್ಲಿ ನಿಮ್ಮ ಜಾಯಿಂಟ್ಸ್ ಆ್ಯಂಡ್ ಮಸಲ್ಸ್, ಅದರ ತುಂಬ ಜಾಸ್ತಿ ಇರುತ್ತೆ. ಇವಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಡಿಸಿಪ್ಲಿನ್ ಇದೆ, ಕಾಲ್ಡ್ ಬಯೋಮೆಕ್ಯಾನಿಕ್ಸ್ ಅಂತ. ಜಾಸ್ತಿ ಡೀಟೇಲಾಗಿ ಹೋಗೋ ನೆಸ್ಸಿಟಿ ಇಲ್ಲ. ಇದನ್ನು ನಾವು ನಮ್ಮ ಏನ್ಷಿಯಂಟ್ ವಿಸ್ಡಮ್ ಮತ್ತು ಅದನ್ನು ಈಗಿನ ಕಾಲದ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ಕಂಪೇರ್ ಮಾಡಿದ್ರೆ ಪ್ರಾಬಬ್ಲಿ ವಿ ಕ್ಯಾನ್ ರಿಲೇಟ್ ಸಮಥಿಂಗ್ ಲೈಕ್ ದಿಸ್. ಸೊ ನಾವು ಸ್ಥಿರಂ ಸುಖಂ ಆಸನಂ ಅಂತ ಒಂದು ಆಸನಕ್ಕೆ ಹೇಳ್ತೀವಿ. ಅದು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಬಯೋಮೆಕ್ಯಾನಿಕ್ಸಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೇರ್ ಆರ್ ಕೆಲವು ಫ್ಯಾಕ್ಟರ್ಸ್. ನಾನು ಒಂದು ನಿಂತಿರತಕ್ಕಂಥ ಜಾಗದಲ್ಲಿ ಸ್ಥಿರವಾಗಿರಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಂಡ್ ಆದಾಗ ಬೀಳದೀರ, ಬ್ಯಾಲೆನ್ಸ್ ತಪ್ಪದೀರ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೇಹದ ಕೆಲವು ಸಹಕಾರ ಮಾಡುವಂಥ ಆ್ಯಕ್ಟಿವಿಟೀಸ್ ಇರುತ್ತೆ. ಅದರಲ್ಲಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಒಂದು, ನಿಮ್ಮ ವೆಯ್ಟ್ ಬೇರಿಂಗ್ ಜಾಯಿಂಟ್. ಈ ಕೂತಿದ್ದಾಗ ನಿಮ್ಮ ತೂಕ ನಿಮ್ಮ ಹಿಪ್ ಜಾಯಿಂಟ್ ಮೇಲ್ಗಡೆ ಇರುತ್ತೆ, ಜಾಸ್ತಿ ಹಿಪ್ ಜಾಯಿಂಟ್ ಮೇಲಿದೆ. ಅಲ್ಲಿಂದ ನಿಮ್ಮ ಕಾಲುಗಳ ಮೇಲೆ ಅದು ಭೂಮಿಯ ಗುರುತ್ವಾಕರ್ಷಣ ಬಲ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ವೆಯ್ಟ್ ಬೇರಿಂಗ್ ಜಾಯಿಂಟ್, ಕೂತ್ಕೊಳ್ಳೋಕ್ಕಿರ್ಬೋದು, ನಿಂತ್ಕೊಳ್ಳೋಕ್ಕೆ, ಮಲಗಿ ಮಾಡ್ತಕ್ಕಂಥ ಆಸನಗಳು, ಪ್ರತಿಯೊಂದು ಕಡೆಯೂ ನಿಮ್ಮ ವೆಯ್ಟ್ ಒಂದು ಅಥವಾ ಕೆಲವು ಜಾಯಿಂಟ್ಗಳ ಮೂಲಕ ವರ್ಕ್ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇವಾಗಿಲ್ಲ ಅಂತ ಹೇಳಿದ್ರೆ ವೆಯ್ಟ್ ಇಲ್ಲಿರಬೇಕಿದ್ದಾಗ ನನ್ನ ವೆಯ್ಟ್ ನಾನು ಇಲ್ಲಿ ಆ್ಯಂಕಲ್ ಜಾಯಿಂಟ್ ಮೇಲೆ, ನೀ ಜಾಯಿಂಟ್ ಮೇಲೆ ಆಗ್ತಾಯಿದ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅದೇ ರೀತಿ ನಾನು ಒಂದು ಪೋಸ್ಚರಿಂದ ಇನ್ನೊಂದು ಪೋಸ್ಚರಿಗೆ ಮೂವ್ ಆಗಬೇಕಾಗಿದ್ದಾಗ ಎಷ್ಟು ಸ್ಮೂತಾಗಿರ್ಬೇಕಂತೆ ಅಂತ ಹೇಳಿದ್ರೆ ಅದು ನಿಮ್ಮ ಯಾವುದೇ ಜಾಯಿಂಟಿಗೆ ಗೊತ್ತಾಗಬಾರ್ದಂತೆ, ಯಾವುದೇ ಮಸಲ್ಗೆ ಗೊತ್ತಾಗದಿರೋರ ಥರ ಮೂವ್ ಆಗಬೇಕಂತೆ. ದಟ್ ಈಸ್ ದ ಬ್ಯೂಟಿ ಆಫ್ ಆಸನಾಸ್, ಮೂವಿಂಗ್ ಫ್ರಮ್ ಒನ್ ಪೋಸ್ಚರ್ ಟು ಅನದರ್. ಅದೇ ರೀತಿ ಈ ಗ್ರಾವಿಟಿ, ನಾವು ಪರ್ಟಿಕ್ಯುಲರ್ಲಿ ಗುರುತ್ವಾಕರ್ಷಣ ಬಲ ಏನಿದೆ, ನಾವು ಪೋಸ್ಚರ್ ಆಸನಗಳನ್ನು ಮಾಡಬೇಕಿದ್ರೆ ನಮ್ಮನ್ನು ಚಾಲೆಂಜ್ ಮಾಡೋದೇ ಗುರುತ್ವಾಕರ್ಷಣ ಬಲ. ನಾನು ನಿಂತಿದ್ದೀನಿ, ಇವಾಗ ಒಂದು ವೀರಭದ್ರಾಸನ ಮಾಡಬೇಕು, ಮೂವ್ ಮಾಡ್ತೀನಿ ಬಾಡಿನ. ಸೊ ನೀ ಎಷ್ಟು ಬೆಂಡ್ ಆಗಬೇಕು, ಮೊದಲು ನನ್ನ ಫುಟ್ನ ಎಷ್ಟು ಮೂವ್ ಮಾಡಬೇಕು ಅನ್ನೋದ್ರ ಬೇಸಿಸಲ್ಲಿ ನನ್ನ ಬ್ಯಾಲೆನ್ಸ್ ಸಿಗುತ್ತೆ. ನಾನು ಇದನ್ನು ಕಡಿಮೆ ಚಾಚಿದ್ರೆ ಕಾಲನ್ನ ಅಥವಾ ಜಾಸ್ತಿ ಚಾಚಿದ್ರೆ ನನಗೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಆ ಗುರುತ್ವಾಕರ್ಷಣ ಬಲ ಯಾವಾಗ ಅದು ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ಆಸನವನ್ನು ಮೇಂಟೈನ್ ಮಾಡೋಕ್ಕೆ ಅಂತ ಹೇಳಿದ್ರೆ ಅದನ್ನು ನೀವು ಕರೆಕ್ಟಾದ ಜಾಗದಲ್ಲಿ ಇಟ್ಟಾಗ ಮಾತ್ರ ನಾವೊಂದು ಪ್ಲೇನ್ ಆಫ್ ಮೋಷನ್ ಅಂತ ಹೇಳ್ತೀವಿ, ಅದನ್ನು ಮೇಂಟೈನ್ ಮಾಡೋದು. ಇನ್ನೆರಡು ಅಂತ ಹೇಳಿದ್ರೆ ನಿಮ್ಮ ಮಸಲ್ಸ್ ಮತ್ತು ಜಾಯಿಂಟ್ಸ್. ಒಂದು ಮಸಲ್ಲು ನಿಮಗೆ ಒಂದು ಕೈಯನ್ನು ಒಳಗಡೆಗೆ ಮೂವ್ ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ದರೆ ಇನ್ನೊಂದು ಮಸಲ್ಲು ಹೊರಗಡೆಗೆ ಎಳೀತಾ ಇರುತ್ತೆ. ಯಾವಾಗಲೂ ಒಂದು ಆಗೋನಿಸ್ ಮತ್ತು ಆ್ಯಂಟಗೋನಿಸ್ ಅಂತ ಹೇಳ್ತೀವಿ ಮಸಲ್ಸಲ್ಲಿ. ಈ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇಹ ಒಂದೇ ಕಡೆಗೆ ಮೂವ್ ಆಗ್ತಾ ಇರುತ್ತೆ, ಆವಾಗ ಬ್ಯಾಲೆನ್ಸ್ ಮತ್ತೆ ವಾಪಸ್ ಬರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಬ್ಯೂಟಿಫುಲ್ ಅರೇಂಜ್ಮೆಂಟ್ ಇದು. ಎರಡನ್ನೂ ನಾವು ಟ್ರೈನ್ ಮಾಡಬೇಕು. ಇವಾಗ ಯಾವ ರೀತಿಯಾಗಿ ಸ್ಮೂತಾಗಿ ಒಂದು ಕಡೆಗೆ ಹೋಗ್ತೀವೋ ಇನ್ನೊಂದು ಕಡೆಗೆ ಹೊರಗೆ ಬರೋದಕ್ಕೂ ಅಷ್ಟೇ ರೀತಿಯಾದ ಸ್ಮೂತಾಗಿ ತರೋವಂಥ ಒಂದು ವಿಧಾನವನ್ನು ನಾವು ತಿಳ್ಕೊಬೇಕು. ಇನ್ನೊಂದು ಡೆಫಿನೇಷನ್ ಇದೆ, ಆಸನವನ್ನು ಮಾಡಿದಾಗ ಏನು ಆಗಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕೆ ಒಂದು ಫೋರ್ಸ್ ಅಥವಾ ಪ್ರಯತ್ನವನ್ನು ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಹೋಗೋದೇ ಇಲ್ಲ ಅಲ್ವ ನಾವು. ಆ ಪ್ರಯತ್ನವನ್ನು ಮಾಡೋದು ಫೈನಲ್ ಪೋಸ್ಚರ್ಗೆ ಹೋದಾಗ ಶಿಥಿಲ ಮಾಡಬೇಕು, ಆ ಪ್ರಯತ್ನವನ್ನು ಬಿಟ್ಟು ರಿಲ್ಯಾಕ್ಸ್ ಮಾಡಬೇಕು. ಅವಾಗ ಏನಾಗತ್ತೆ, ಅನಂತ ಸಮಾಪತ್ತಿ, ನೀವು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ತೀರಾ ಅನ್ನೋದನ್ನು ಅಷ್ಟು ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರತಿಯೊಂದು ಆಸನದಲ್ಲೂ ಈ ಎಕ್ಸ್ಪೀರಿಯನ್ಸ್ ಆಗಬೇಕು ನಮಗೆ. ಇವಾಗ ನಮ್ಮಲ್ಲಿ ಏನು ಮಾಡ್ತೀವಿ, ಟೈಟಾಗಿ ಇಟ್ಕೊಂಡಿರ್ತೀವಿ ದೇಹನ ಫೈನಲ್ ಪೊಸಿಷನ್ನಲ್ಲಿ, ಆ್ಯಸ್ ಇಫ್ ಬಿಟ್ಟರೆ ಎಲ್ಲಿ ಬಿದ್ದೋಗ್ತೀವೋ ಅಂತ. ಆವಾಗ ಪ್ರಯತ್ನವನ್ನು ನೀವು ಶಿಥಿಲಾನೇ ಮಾಡಿಲ್ಲ ಅಂತೇಳಿದರೆ ಅನಂತ ಸಮಾಪತ್ತಿ ಎಲ್ಲಿಂದ ಬರುತ್ತೆ? ಆವಾಗ ಸ್ಟ್ರೆಸ್ಫುಲ್ ಆಗಿರುತ್ತೆ, ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ, ಬ್ರೀದಿಂಗ್ ಫಾಸ್ಟಾಗಿರುತ್ತೆ, ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ.
ಯೋಗದ ಬೆನಿಫಿಟ್ಸ್ ನಿಮಗೆ 100% ಸಿಗೋದಿಲ್ಲ. ಅದು 100% ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಹೇಳಿದ್ದಾರೆ ಅವುಗಳನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ದಟ್ ಈಸ್ ದ ಬ್ಯೂಟಿ ಆಫ್ ಆಸನ. ಇದೇ ಸೇಮ್ ಈಸ್ ಆಲ್ಸೋ ಅಪ್ಲೈಡ್ ಟು ಮೆಡಿಟೇಷನ್. ನೀವು ಮೆಡಿಟೇಷನ್ ಮಾಡಬೇಕಿದ್ರೆ ಏನು ಮಾಡ್ತೀರಾ, ಫಸ್ಟು ಒಂದು ಏನನ್ನ ಎಕ್ಸ್ಟರ್ನಲ್ ಆಬ್ಜೆಕ್ಟ್ನ ನೀವು ಕ್ಲೂ ಆಗಿ ಇಟ್ಕೋತೀರಲ್ಲ, ಅಲ್ಲಿ ಒಂದು ಲೈಟ್ ಇರುತ್ತೆ ಅಥವಾ ಒಂದು ಕ್ಯಾಂಡಲ್ ಇಟ್ಕೋತೀರಾ, ಒಂದು ಆಬ್ಜೆಕ್ಟ್ ಇರುತ್ತೆ ಅಥವಾ ಒಂದು ಓಂಕಾರವನ್ನು ತೆಗೆದುಕೊಳ್ತೀರಾ ಕೇಳೋದು. ಒಂದು ಆಬ್ಜೆಕ್ಟ್ ಮೇಲೆ ನಿಮ್ಮ ಸಂಪೂರ್ಣವಾದ ಅಟೆನ್ಷನ್ ತರ್ತೀರ. ಅದು ಒಂದು ಸ್ಟೇಜ್ ರೀಚ್ ಆದಮೇಲೆ ಆ ಅಟೆನ್ಷನ್ ಅಥವಾ ಕಂಪ್ಲೀಟ್ ಫೋಕಸಿಂಗ್ ಏನಿರುತ್ತೆ ಅದನ್ನು ಡ್ರಾಪ್ ಮಾಡಿದಾಗ ಮಾತ್ರ ಯು ವಿಲ್ ಗೆಟ್ ಇಟ್ ಇನ್ ಟು ಮೆಡಿಟೇಟಿವ್ ಸ್ಟೇಟ್. ಆಸನದಲ್ಲಿರ್ಬೋದು, ಪ್ರಾಣಾಯಾಮದಲ್ಲಿರ್ಬೋದು, ಮೆಡಿಟೇಷನಲ್ಲಿರ್ಬೋದು, ದ ಪ್ರಿನ್ಸಿಪಲ್ ರಿಮೈನ್ಸ್ ಸೇಮ್. ಡ್ರಾಪ್ ದಟ್ ಎಫರ್ಟ್ ಇನ್ ದಟ್ ಫೈನಲ್ ಸ್ಟೇಜ್ ವೇರ್ ಬೈ ಯು ಕ್ಯಾನ್ ರಿಮೈನ್ ದೇರ್ ಫಾರ್ ಲಾಂಗರ್ ಟೈಮ್ ಅಂತ. ಇನ್ನು ಫೈನಲ್ ಗೋಲ್ ಬಂದು ಸಮತ್ವ. ಓಕೆ, ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ತೀವಲ್ಲ, ಬ್ಯಾಲೆನ್ಸ್. ಯಾವತ್ತು ಅದಕ್ಕೆ ಹೇಳೋದು, ನೀವು ಬಲಗಡೆ ಬೆಂಡ್ ಮಾಡಿದ್ದ ಆಸನ ಮಾಡಿದ ತಕ್ಷಣ ಏನು ಹೇಳ್ತಾರೆ ನಿಮ್ಮ ಗುರುಗಳು, ಈಗ ಎಡಗಡೆಯಿಂದ ಮಾಡೋಣ. ಬರೀ ಬಲಗಡೆನೇ ಮಾಡ್ತಾ ಹೋದರೆ ಎಡಗಡೆ ನಿಮ್ಮನ್ನು ಬಿಟ್ಬಿಡುತ್ತೆ. ಓಕೆ, ಅದೇ ರೀತಿ ಬರೀ ಮುಂದಕ್ಕೆ ಬೆಂಡ್ ಮಾಡುವಂಥ ಆಸನಗಳು ಮಾತ್ರ ಮಾಡಿದ್ರೆ ಹಿಂದಕ್ಕೆ ಬಗ್ತಕ್ಕಂಥ ಆಸನಗಳು ಮಾಡೋಕ್ಕಾಗಲ್ಲ. ಸೊ ಬ್ಯಾಲೆನ್ಸ್, ಸಮತ್ವ ಬೇಕು ಅಂತೇಳಿದ್ರೆ ಅದು ಯಾವಾಗಲೂ ಎರಡೂ ರೀತಿಯಲ್ಲಿರಬೇಕು. ಟ್ವಿಸ್ಟಿಂಗ್ ಪೋಸ್ಚರ್, ನನ್ನ ಸ್ಪೈನ್ನ ಈ ರೀತಿ ಟ್ವಿಸ್ಟ್ ಮಾಡಿದ್ಮೇಲೆ ಈ ರೀತಿಯೂ ಟ್ವಿಸ್ಟ್ ಮಾಡಬೇಕು. ಸೊ ದಟ್ಸ್ ವಾಟ್ ಯೋಗ ಆಫರ್ಸಸ್. ಓಕೆ, ಸಮತ್ವವನ್ನು ಇಟ್ಟುಕೊಂಡು ಪ್ರಾಕ್ಟೀಸನ್ನು ಮಾಡೋದನ್ನು ನಮಗೆ ಹೇಳ್ಕೊಡುತ್ತೆ. ಈ ಬಯೋಮೆಕ್ಯಾನಿಕ್ಸ್ ನಾನು ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಇದರಲ್ಲಿ ಇವತ್ತು ಟೆಕ್ನಾಲಜಿಯನ್ನು ಬಳಸಿ ನಾವು ಯೋಗ ಆಸನಗಳನ್ನು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಮುಂದಕ್ಕೆ ಹೋಗಿದೆ ಈ ಒಂದು ಡಿಸಿಪ್ಲಿನ್. ಸ್ಪೋರ್ಟ್ಸಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದನ್ನು. ಯಾಕೆಂತೇಳಿದ್ರೆ ಇಂಜುರೀಸ್, ಎಲ್ಲರೂ ಕ್ರಿಕೆಟ್ ಫಾಲೋ ಮಾಡ್ತಿರಲ್ಲ, ಅಟ್ಲೀಸ್ಟ್ ಮೆಜಾರಿಟಿ ಆಫ್ ದ ಮೆನ್, ವಿಮೆನ್ ಆಲ್ಸೋ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಒಂದು ಚಾಂಪಿಯನ್ಸ್ ಟ್ರೋಫಿ ಅಂತ ವೆರಿ ಇಂಪಾರ್ಟೆಂಟ್ ಒಂದು ಟೂರ್ನಮೆಂಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಗೋಗಿದೆ. ಒಬ್ಬ ಇಂಪಾರ್ಟೆಂಟ್ ಬೌಲರ್ ಬುಮ್ರಾ ಅಂತ. ಎವ್ರಿಬಡಿ ಬಿಲೀವ್ಸ್ ದಟ್ ಬುಮ್ರಾ ಅಂತ ಒಬ್ಬ ಬೌಲರ್ ಇದ್ದರೆ ನಾವು ಗೆಲ್ಲೋದು ಒಂದಷ್ಟು ಖಂಡಿತ. ಬಿಕಾಸ್ ಅವರು ಯಾವಾಗಲೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನು ಡೆಲಿವರ್ ಮಾಡ್ತಾರೆ. ಇಂಜುರಿ ಆಯ್ತು. ಇವಾಗ ಅವ್ರ ಬಗ್ಗೆ ಎಷ್ಟು ಸ್ಟಡಿ ಮಾಡಿದ್ದಾರೆ ಇವಾಗ ಅಂತೇಳಿದ್ರೆ, ಆ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದಿತ್ತು ನಾವು. ಬುಮ್ರಾ ಇಂಜುರಿ ಆಗದಿರ ಇರೋ ರೀತಿಯಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅವರ ಬ್ಯಾಕ್ ಮಸಲ್ಸ್ ಇರ್ಬೋದು ಅಥವಾ ಕಾಫ್ ಮಸಲ್ಸ್ ಇರ್ಬೋದು, ಇವುಗಳನ್ನು ಪ್ರೊಟೆಕ್ಟ್ ಮಾಡೋದು ಯಾವ ರೀತಿ ಅಂತ. ಯೋಗದಲ್ಲೂ ಇದು ತುಂಬ ಇಂಪಾರ್ಟೆಂಟ್. ಇವತ್ತೇನಾಗ್ತಾ ಇದೆ ಅಂತೇಳಿದ್ರೆ, ನಮ್ಮ ದೇಶಕ್ಕಿಂತಲೂ ಹೊರದೇಶಗಳಲ್ಲಿ ಆಸನಗಳನ್ನೇ ಯೋಗ ಅಂತ ತಿಳ್ಕೊಂಡಿರೋ ಕಾಲದಲ್ಲಿ ಅನ್ನೆಸೆಸರಿಲಿ ನಾನು ಎಲ್ಲ ಆಸನಗಳನ್ನು ಮಾಡ್ಬೋದು ಅಂತ ಹೋಗಿ ಇಂಜುರೀಸ್ ಆಗುವಂಥ ಅಥವಾ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ ಆಗ್ತಾಯಿದೆ. ತುಂಬ ರಿಸರ್ಚ್ ಪೇಪರ್ಸ್ ಬರ್ತಾ ಇದೆ, ಯೋಗವನ್ನು ಮಾಡೋದರಿಂದ ಈ ರೀತಿ ತೊಂದರೆ ಆಗುತ್ತೆ, ಯೋಗವನ್ನು ಮಾಡೋದೇ ತಪ್ಪು ಅನ್ನೋ ಲೆವೆಲ್ಗೆ ಈಗ ಎಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಹೂಸ್ ಮಿಸ್ಟೇಕ್ ಇಟ್ ಈಸ್? ನಾವು ಅದನ್ನು ಅರ್ಥ ಮಾಡ್ಕೊಳ್ದೀರ ಇದನ್ನು ಒಂದು ಫೋರ್ಸ್ಫುಲಿ ಮಾಡಿದಾಗ ಈ ರೀತಿ ಸಮಸ್ಯೆಗಳಾಗತ್ತೆ. ಅದನ್ನೇ ನಾವು ಅರ್ಥ ಮಾಡ್ಕೊಂಡು ಮಾಡಿದಾಗ, ಇವಾಗ ಒಂದು ಟಿಲ್ಟ್ ಆ್ಯಂಗಲ್ ಅಂತಿರುತ್ತೆ. ಸೊ ನಾನು ಇಲ್ಲಿಂದ ಒಂದು ತ್ರಿಕೋನಾಸನವನ್ನು ಮಾಡಬೇಕು ಅಂತೇಳಿದ್ರೆ ನನ್ನ ಹಿಪ್ ಟಿಲ್ಟ್ ಆಗುತ್ತಲ್ಲ, ಆ ಟಿಲ್ಟ್ ಆ್ಯಂಗಲ್ನ ಮುಂದಕ್ಕೆ ಹಿಂದಕ್ಕೆ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತೇಳಿದ್ರೆ ಅದು ಬೇರೆ ಯಾವುದೋ ಒಂದು ಜಾಯಿಂಟು, ಓಕೆ, ವೀಕ್ ಜಾಯಿಂಟ್ ಮೇಲೆ ಅದರ ಎಫೆಕ್ಟ್ ಬೀಳ್ಬೋದು, ಅದರಿಂದ ಇಂಜುರಿ ಆಗ್ಬೋದು. ಸಾಕಷ್ಟು ಸಲ ಇನ್ವರ್ಟೆಡ್ ಪೋಸ್ಚರ್ಸ್ ಶಿರ್ಷಾಸನವನ್ನು ಮಾಡಬೇಕಿದ್ರೆ ತುಂಬ ಜನಕ್ಕೆ ಇಂಜುರೀಸ್ ಆಗುತ್ತೆ. ಯಾಕೆಂದರೆ ಬ್ಯಾಲೆನ್ಸ್ ಮಾಡಿ ಅಭ್ಯಾಸ ಇರಲ್ಲ, ಸಡನ್ನಾಗಿ ಬೀಳ್ತಾರೆ, ಕುತ್ತಿಗೆ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಸೊ ಈ ರೀತಿ ಇಂಜುರಿ ಪ್ರಿವೆನ್ಷನ್ಗೆ ಈ ರೀತಿಯಾದ ಬಯೋಮೆಕ್ಯಾನಿಕ್ಸನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ತುಂಬ ಸಹಾಯ ಆಗುತ್ತೆ. ನಮ್ಮಲ್ಲಿ ಈಗ ಆಸನಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನೀವು ಫ್ಲೋ ಯೋಗ ಅಂತ ಕೇಳಿರ್ಬೋದು, ವಿನ್ಯಾಸ ಯೋಗ, ಬೇಕಾದಷ್ಟು ಸ್ಟೈಲ್ಸ್ ಆಫ್ ಯೋಗ ಬಂದಿದೆ ಇವತ್ತು. ಸೊ ಒಂದು ಆಸನದಿಂದ ಇನ್ನೊಂದು ಆಸನಕ್ಕೆ ಒಂದು ಫ್ಲೋ ರೀತಿಯಲ್ಲಿ ಹೋಗೋದು, ಇವೆಲ್ಲ ಮಾಡಬೇಕು ಅಂತೇಳಿದ್ರೆ
ಈ ನಮ್ಮ ದೇಹ ಅದಕ್ಕೆ ಸಹಕಾರ ಮಾಡಬೇಕು. ಇಲ್ಲ ಅಂತೇಳಿದ್ರೆ ಡೆಫಿನೆಟ್ಲಿ ದೆರ್ ಆರ್ ಪಾಸಿಬಿಲಿಟೀಸ್ ಆಫ್ ಇಂಜುರೀಸ್. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯೋಗವನ್ನು ಮಾಡಿ, ನನ್ನ ದೇಹ ಏನನ್ನು ಪರ್ಮಿಟ್ ಮಾಡ್ತಾ ಇದೆ ಅಷ್ಟು ಮಾತ್ರ ಸ್ಟ್ರೆಚ್ ಮಾಡ್ತೀನಿ ಅಂತ ಹೇಳಿದಾಗ ತೊಂದರೆ ಆಗಲ್ಲ. ಸೊ ನಾನು ನಿಮಗೆ ಗ್ರಾವಿಟಿ ಬಗ್ಗೆ ಹೇಳ್ತಾ ಇದ್ದೆ. ಸಿಂಪಲ್ ಮಿಸ್ಟೇಕ್ಸ್ ಆಗುತ್ತೆ ಎಷ್ಟೋ ಜನಕ್ಕೆ. ಸೊ ನಾವು ಮುಂದಕ್ಕೆ ಬೆಂಡ್ ಮಾಡಿ ಅಂತ ಹೇಳ್ತೀವಲ್ಲ, ನಿಮಗೆ ಎಷ್ಟಾದರೆ ಅಷ್ಟು ಬೆಂಡ್ ಮಾಡಿ ಅಂತ ಹೇಳ್ತೀವಿ. ಏಜ್ ಈಸ್ ಎ ಇಂಪಾರ್ಟೆಂಟ್ ಫ್ಯಾಕ್ಟರ್. ಎಲ್ಡರ್ಲಿ ಪೀಪಲ್, ವಯಸ್ಸಾದಂಥವರಲ್ಲಿ ತಲೆ ಚಕ್ಕರ್ ಬರೋದಕ್ಕೆ ಸಾಕಷ್ಟು ರೀಸನ್ಸ್ ಇರುತ್ತೆ. ಅದರಲ್ಲಿ ನೀವು ಮುಂದಕ್ಕೆ ಬೆಂಡ್ ಆದಾಗ ಅದು ಒಂದು ಟ್ರಿಗರ್ ಆಗತ್ತೆ ಈ ತಲೆ ಚಕ್ಕರ್ ಬರೋದಕ್ಕೆ. ಸೊ ಈ ರೀತಿಯಾದ ಒಂದು ಸಣ್ಣ ಪುಟ್ಟ ವಿಷಯಗಳು ನಮಗೆ ಗೊತ್ತಿಲ್ಲ ಅಂತೇಳಿದ್ರೆ ಅವರಿಗೆ ವಿತ್ ಸಪೋರ್ಟ್ ಮಾಡಿಸ್ಬೇಕಾವಾಗ ಅದಕ್ಕೆ ನಾವು ಪ್ರಾಪ್ಸ್ ಯೂಸ್ ಮಾಡೋದು. ಐ ಲವ್ ನಮ್ಮ ಅಯ್ಯಂಗಾರ್ಜಿ ಕಾಂಟ್ರಿಬ್ಯೂಷನ್ ಇನ್ ದ ಫಾರ್ಮ್ ಆಫ್ ಪ್ರಾಪ್ಸ್. ಎಷ್ಟೋ ಜನಕ್ಕೆ ಕೆಲವು ಪೋಸ್ಚರ್ಸ್ ಮಾಡೋಕ್ಕೆ ಆಗಲ್ಲ ಅವ್ರ ಜೀವನದಲ್ಲಿ. ಅಂಥವ್ರಿಗೆ ವಿತ್ ದ ಸಪೋರ್ಟ್ ನೀವು ಮಾಡಿಸಿದಾಗ ಸೇಫ್ಟಿ, ಅವಾಗ ಇಂಜುರಿ ಪ್ರಿವೆನ್ಷನ್ನ ನಾವು ಮಾಡೋದಕ್ಕೆ ಸಹಕಾರ ಮಾಡ್ತೀವಿ. ಹಾಗಾಗಿ ಈ ರೀತಿಯಾದ ಕೆಲವು ವಿಷಯಗಳನ್ನು ತಿಳ್ಕೊಂಡು ಮಾಡೋದು ತುಂಬ ಅನುಕೂಲ. ಎಗೇನ್ ಆ್ಯಂಡ್ ಅಗೇನ್ ನಾವು ಈ ಬಯೋಮೆಕ್ಯಾನಿಕ್ಸ್ ಅಂತ ಹೇಳಿದಾಗ ಮೂರನ್ನ ನೆನ್ಪಿಟ್ಕೋತೀವಿ. ಒಂದು ನಮ್ಮ ಜಾಯಿಂಟ್ಸ್, ಇನ್ನೊಂದು ನಮ್ಮ ಮಸಲ್ಸ್, ಮೂರನೇದು ನಮ್ಮ ಬ್ರೈನಿಂದ ಈ ಮಸಲ್ ಮತ್ತು ಜಾಯಿಂಟ್ಗಳ ಕೆಲಸ ಮಾಡಿಸೋದು. ಓಕೆ, ನರ್ವಸ್ ಸಿಸ್ಟಮ್. ಈ ಮೂರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾವ ಪೋಸ್ಚರ್ನ ಬೇಕಿದ್ದರೂ ಅಚೀವ್ ಮಾಡ್ಬೋದು. ಇವಾಗ ಕೆಲವರು ಹೇಳ್ತಾರೆ, ನೀವು ಒಂದು ಪರ್ಟಿಕ್ಯುಲರ್ ಪೋಸ್ಚರ್ ಮಾಡಬೇಕಿದ್ರೆ ನೀವು ಇಷ್ಟು ಸ್ಟ್ರೆಚ್ ಮಾಡಬೇಕು, ಅದಕ್ಕಿಂತಲೂ ಜಾಸ್ತಿ ಮಾಡೋದು ಒಳ್ಳೆಯದಲ್ಲ, ಕಮ್ಮಿ ಮಾಡೋದು ಒಳ್ಳೆಯದಲ್ಲ ಅಂತ. ಸಿಂಪಲ್ ಪ್ರಾಕ್ಟೀಸಸ್ ಇರುತ್ತೆ. ನಾವು ಮುದ್ರೆಗಳನ್ನು ಮಾಡ್ತೀವಿ ಅಲ್ವಾ? ಸೊ ಇದರಿಂದ ನಾವು ಏನು ವಿಪರೀತವಾದ ಯಾವುದೇ ಸ್ಟ್ರೆಚ್ಚನ್ನು ಮಾಡ್ತಾ ಇಲ್ಲ. ಓಕೆ, ಒಂದು ಸಿಂಪಲ್ ಮುದ್ರೆಯನ್ನು ಮಾಡ್ತೀವಿ. ನಮ್ಮ ಒಂದು ಯೋಗಶಾಸ್ತ್ರದಲ್ಲಿ ಹೇಳುತ್ತೆ, ದೀಸ್ ಆರ್ ವೆರಿ ಪವರ್ಫುಲ್ ಟೂಲ್ಸ್. ಬಂಧ ಮತ್ತು ಮುದ್ರಾ ಏನು ಹೇಳ್ತೀವಿ, ಇದು ಆಸನಗಳ ಒಂದು ಎಫೆಕ್ಟ್ ಏನಿರುತ್ತೆ ಅದನ್ನು ಮಲ್ಟಿಪ್ಲೈ ಮಾಡೋದಕ್ಕೆ ಸಹಕಾರಿಯಾಗತ್ತೆ. ಬಿಕಾಸ್ ಅಟ್ ಎ ಸಟಲ್ ಲೆವೆಲ್ ಬಂಧಾಸ್ ಆ್ಯಂಡ್ ಮುದ್ರಾಸ್ ಆರ್ ಗೋಯಿಂಗ್ ಟು ಫೆಸಿಲಿಟೇಟ್ ದ ಫ್ಲೋ ಆಫ್ ಎನರ್ಜಿ. ಪ್ರಾಣವಾಯು, ಪ್ರಾಣಶಕ್ತಿ ಏನಿದೆ ಅದನ್ನು ಫೆಸಿಲಿಟೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ನನಗೆ ಯಾರೋ ಕೇಳಿದರು ಅಮೇರಿಕಾದಲ್ಲಿ, ಹಾಗಾಗಿ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಅವ್ರು ಹೇಳ್ತಿದ್ರು, ನೀವು ಇಷ್ಟೆಲ್ಲ ಬಯೋಮೆಕ್ಯಾನಿಕ್ಸು ಅದು ಇದೆಲ್ಲ ಮಾತಾಡ್ತಿರಲ್ಲ, ಇವಾಗ ಒಂದು ಮುದ್ರೆ ಮಾಡಬೇಕಿದೆ, ಅದರಲ್ಲಿ ಎಂಥ ಬಯೋಮೆಕ್ಯಾನಿಕ್ಸ್ ಇದೆ ಅಂತ. ಮುದ್ರೆ ಮಾಡಬೇಕಿದ್ರೂ ದೆರ್ ಈಸ್ ಅ ಪರ್ಟಿಕ್ಯುಲರ್ ವೇ ಆಫ್ ಡೂಯಿಂಗ್. ಕೆಲವ್ರಿಗೆ ಹೇಳಿ ನೋಡಿ, ಇದನ್ನು ಎಷ್ಟು ತಿಟ್ಕೊಂಡಿರೋಕ್ಕಾಗತ್ತೆ ಅಂತ. ನಾಟ್ ಎವ್ರಿಬಡಿ ಕ್ಯಾನ್ ಮೈಂಟೈನ್ ದಿಸ್ ಸಿಂಪಲ್ ಮುದ್ರಾ. ಕೈಯನ್ನು ಹೇಗಿಟ್ಕೊಂಡು ನೀವು ಒಂದು ಮುದ್ರೆಯಲ್ಲಿ ಕೂತ್ಕೊಳ್ಳಿ ನೋಡೋಣ, ಸಾಧ್ಯ ಇಲ್ಲ. ಬಿಕಾಸ್ ಇದನ್ನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಈ ಜಾಯಿಂಟು ನಿಮಗೆ ಸಹಾಯ ಮಾಡಬೇಕು, ಈ ಜಾಯಿಂಟು ಸಹಾಯ ಮಾಡಬೇಕು, ಈ ಜಾಯಿಂಟು, ಈ ಸಣ್ಣ ಜಾಯಿಂಟ್ ಕೂಡ ಸಹಾಯ ಮಾಡಬೇಕು. ಇಟ್ಸ್ ಎ ಕನೆಕ್ಟೆಡ್, ಇಂಟಿಗ್ರೇಟೆಡ್ ಅಂತ ಹೇಳ್ತೀವಲ್ಲ, ಆ ಥರ. ಸೊ ಹಾಗಾಗಿ ಜಾಯಿಂಟ್ಸ್ ಆ್ಯಂಡ್ ಮಸಲ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಲಾಂಗ್ ವಿತ್ ಈ ನರ್ವಸ್ ರೆಗ್ಯುಲೇಷನ್. ಎಷ್ಟೋ ಸಲ ಏನಾಗುತ್ತೆ, ನನ್ನ ದೇಹ ಮಾಡಬೇಕು ಅಂತ ಹೇಳ್ತಿರುತ್ತೆ, ನಿಮ್ಮ ಬ್ರೈನ್ ಹೇಳ್ತಾ ಇರುತ್ತೆ ಅದರ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ, ನೆನ್ನೆ ನೀವು ಮಾಡಿದ್ರಲ್ಲ ಅದು ನಿನ್ನ ಕೈಲಿ ಆಗ್ತಿರ್ಲಿಲ್ಲ, ಇವತ್ತು ಮಾಡಬೇಡ ಅಂತ ಬ್ರೈನ್ ಅದನ್ನು ಮಾಡೋಕ್ಕೆ ಬಿಡಲ್ಲ. ಸೊ ನಾವೇನು ಮಾಡ್ತೀವಿ, ಇಲ್ಲ ನಾನು ನೆನ್ನೆ ಇಷ್ಟು ಮಾಡಿದ್ದೆ, ಇವತ್ತು ಇನ್ನು ಸ್ವಲ್ಪ ಮಾಡಿದ್ರೆ ನಾನು ಫೈನಲ್ ಪೋಸ್ಚರ್ ರೀಚ್ ಆಗ್ಬಿಡ್ತೀನಿ ಅಂತ ನೀವು ಟ್ರೈ ಮಾಡ್ತೀರ. ಬಟ್ ಮೈಂಡ್ ಮತ್ತೆ ನಿಮ್ಮ ಮನಸ್ಸು ಹೇಳುತ್ತೆ, ನಿಮ್ಮ ಬ್ರೈನು ಅದನ್ನು ಇಟ್ಕೊಳ್ಳುತ್ತೆ ಸ್ವಲ್ಪ. ಯಾಕೆಂದರೆ ನೀವು ಇಂಜುರಿ ಮಾಡ್ಕೊಳ್ತೀರಾ ಅಂತ ಬ್ರೈನ್ಗೆ ಅಷ್ಟು ಕಾನ್ಫಿಡೆನ್ಸ್. ಈ ವ್ಯಕ್ತಿ ನನ್ನ ಮಾತು ಕೇಳ್ತಾ ಇಲ್ಲ, ಇವತ್ತು ಹಿಡಿಲಿಲ್ಲ ಅಂತ ಹೇಳಿದ್ರೆ ಇದನ್ನು ತೊಂದರೆ ಆಗುತ್ತೆ ಅಂತ. ಸೊ ದೆರ್ ಈಸ್ ಸೋ ಮೆನಿ ಸಿಗ್ನಲ್ಸ್ ಕಮಿಂಗ್ ಟು ಯು. ನಿಮ್ಮ ಮನಸ್ಸು ಹೇಳುತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ಹೇಳುತ್ತೆ, ಆ ಸಣ್ಣ ಮಸಲ್ಸ್ ಹೇಳುತ್ತವೆ, ಇಲ್ಲ ನನಗೆ ಆಗ್ತಾ ಇಲ್ಲ, ನಾನು ಬಿಟ್ಬಿಡಿ ಇವತ್ತು ಅಂತ. ನಾವು ಅವ್ರ ಮಾತು ಕೇಳಲ್ಲ ಒಂದೊಂದು ಸಲ, ಆವಾಗ ತೊಂದರೆ ಆಗುತ್ತೆ. ಇದನ್ನು ಇವತ್ತು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಬಯೋಮೆಕ್ಯಾನಿಕ್ಸ್ ಅನ್ನೋ ಒಂದು ಡಿಸಿಪ್ಲಿನ್ನ ತುಂಬ ಯೂಸ್ ಮಾಡ್ತಾರೆ. ಇದನ್ನು ನಾವು ಆಸನಗಳನ್ನು ನಾವು ಲ್ಯಾಬೊರೇಟ್ರಿನಲ್ಲಿ ಈ ಥರ ಟೆಸ್ಟ್ ಮಾಡ್ತೀವಿ. ಒಂದು ನಾನು ಶಿರ್ಷಾಸನದ್ದು ನಿಮಗೆ ಒಂದು ವಿಡಿಯೋ ತೋರಿಸಿದ್ನಲ್ಲ, ಅದೇ ರೀತಿ ಇವಾಗ ಕೆಲವು ಸೆನ್ಸಾರ್ಸ್ನ ಬಾಡಿ ಮೇಲೆ ಇಟ್ಟು ಯಾವ ಮಸಲ್ ಎಫಿಷಿಯನ್ಸಿ ಅದರದ್ದು ಹೇಗಿದೆ, ನಿಮ್ಮ ದೇಹದಲ್ಲಿ
ಅದು ಕೋಆಪ್ರೇಟ್ ಮಾಡ್ತಾ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಂಡು ಅದನ್ನು ಆಸನಗಳನ್ನು ಮಾಡ್ಬೋದು ಇವತ್ತು ಅನ್ನೋ ಲೆವೆಲ್ಗೆ ಇದನ್ನು ಬೆಳೆಸಿದ್ದಾರೆ. ಕೆಲವು ಈ ಇಮೇಜಸ್ ನಿಮ್ಗೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಇದನ್ನು ಒಂದು ಸ್ವಲ್ಪ ಬಯೋಮೆಕ್ಯಾನಿಕ್ಸ್ನ ಅರ್ಥ ಮಾಡ್ಕೊಂಡು ಮಾಡಿದಾಗ ನೀವು ಯಾವ ರೀತಿ ಎಫೆಕ್ಟಿವ್ ಆಗಿ ಮಾಡ್ಬೋದು, ಅದು ತಿಳ್ಕೊಳ್ದಿರ ಮಾಡಿದಾಗ ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ ಅದನ್ನು ಪ್ರೊಫಿಷಿಯನ್ಸಿ ಬರೋದಿಲ್ಲ ಅನ್ನೋದನ್ನು ತೋರಿಸೋದಕ್ಕೆ ಈ ಕೆಲವು ಇಮೇಜಸ್ಸು ನೀವಿಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇದು ನಮ್ಮ ಅಯ್ಯಂಗಾರ್ಜಿ ಅವ್ರಿಗೆ ಇದು ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ಅವ್ರ ಲೈಫಲ್ಲಿ ಕುಳಿತಿರ್ತಕ್ಕಂಥ ಒಂದು ಪೋಸ್ಚರ್ ಅವರಿಗೆ. ಅದೇ ನಮ್ಮಲ್ಲಿ ಒಂದು ಸಿಂಪಲ್ ಸುಖಾಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ತುಂಬ ಕಷ್ಟ. ಪದ್ಮಾಸನವನ್ನು ಒಂದು 2 ನಿಮಿಷ 3 ನಿಮಿಷ 5 ನಿಮಿಷ ಅಥವಾ 10 ನಿಮಿಷ ಕೂತ್ಕೊಂಡ್ರೆ ನಿಮಗೆ ಗ್ಯಾರಂಟಿ ನೀವು ಯೋಗವನ್ನು ಚೆನ್ನಾಗಿ ಮಾಡ್ತೀರಾ ಅಂತ ಅರ್ಥ. ಬಟ್ ಈ ಒಂದು ಆಸನ ಮಾಡಬೇಕು ಅಂತೇಳಿದ್ರೆ ಇಷ್ಟು ಮಸಲ್ಸ್ ನಿಮಗೆ ಕೋಆಪರೇಟ್ ಮಾಡಬೇಕು. ಇಲ್ಲ ಅಂತೇಳಿದ್ರೆ ಗ್ಯಾರಂಟಿ ಅದರಲ್ಲಿ ನೀವು ಅಷ್ಟು ಕಾಲ ಕೂತ್ಕೊಳ್ಳೋದಕ್ಕಾಗಲ್ಲ. ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಪದ್ಮಾಸನ ಇಸ್ ದ ಬೆಸ್ಟ್ ಪೋಸ್ಚರ್ ಅಂತ ಹೇಳ್ತೀವಲ್ವಾ. ಯಾಕೆ ಅಂತ ಹೇಳಿದ್ರೆ ಇಟ್ ಪ್ರೊವೈಡ್ಸ್, ಇಲ್ಲಿ ಬಯೋಮೆಕ್ಯಾನಿಕ್ಸ್ ಹೆಲ್ಪ್ ಮಾಡೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಇಟ್ ಪ್ರೊವೈಡ್ಸ್ ಎ ಬ್ಯೂಟಿಫುಲ್ ಟ್ರಯಾಂಗ್ಯುಲರ್ ಬೇಸ್, ತ್ರಿಕೋನಾಕಾರವಾದ ಒಂದು ಬೇಸನ್ನು ಕೊಡುತ್ತೆ. ಆವಾಗ ದೇಹ ಶೇಕ್ ಆಗಲ್ಲ, ಈ ಕಡೆ ಆ ಕಡೆ ಮೂವ್ ಆಗಲ್ಲ ಜಾಸ್ತಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೂತಿರತಕ್ಕಂಥ ಜಾಗದಿಂದ ಮೂವ್ ಆಗ್ತಾ ಇದ್ದರೆ ನೀವು ಮೆಡಿಟೇಷನ್ ಮಾಡೋದು ಬಿಡಿ, ಒಂದಷ್ಟೊತ್ತು ನೀವು ಇರೋತಕ್ಕಂಥ ಪೋಸ್ಚರಲ್ಲೂ ಇರಲ್ಲ, ನೀವು ವಾಪಸ್ ಬಂದುಬಿಡ್ತೀರಾ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಯೂಸ್ ದೀಸ್ ಪ್ರಾಪರ್ ಮೆಥಡ್ಸ್ ಆ್ಯಂಡ್ ಪೋಸ್ಚರ್ಸ್. ಆಸನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಬ್ಯಾಕ್ ಬೋನ್. ಎಲ್ಲದಕ್ಕೂ ನಾವು ಹೇಳ್ತೀವಲ್ವಾ, ಇವರೇ ಅಪ್ಪ ನನಗೆ ಬ್ಯಾಕ್ ಬೋನು, ಅವರಿದ್ದರೆ ಎಲ್ಲ ಆಗತ್ತೆ ಅಂತ. ನಮ್ಮ ದೇಹದಲ್ಲಿ ಯಾರನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ? ಬ್ಯಾಕ್ ಬೋನ್ನೇ, ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ನಿಮ್ಮ ಬ್ಯಾಕ್ ಬೋನ್ ನೆಟ್ಟಿಗಿದ್ದರೆ, ನಿಮ್ಮ ಬ್ಯಾಕ್ ಬೋನ್ ಸಪೋರ್ಟ್ ಮಾಡಿದ್ರೆ ನೀವು ಏನು ಬೇಕಿದ್ರೂ ಅಚೀವ್ ಮಾಡ್ಬೋದು. ಎಷ್ಟೋ ಜನಕ್ಕೆ ಬ್ಯಾಕ್ವರ್ಡ್ ಬೆಂಡಿಂಗ್ ಸ್ವಲ್ಪ ಚೆನ್ನಾಗಿರುತ್ತೆ, ಫಾರ್ವರ್ಡ್ ಬೆಂಡಿಂಗ್ ತುಂಬ ಕಷ್ಟ ಆಗುತ್ತೆ. ಓಕೆ, ಮಾಡಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಹೇಳಿ ಒಂದು ಪಾದಹಸ್ತಾಸನ ಮಾಡೋಕ್ಕೆ ಹೇಳಿ. ಸೊ ಮೊಣಕಾಲಿಂದ ಅದರಿಂದ ಕೆಳಗೆ ಹೋಗೋಕೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ಕೈ ಕಾಲುಗಳದೆಲ್ಲ ಸಮಸ್ಯೆ ಇರೋದು ಬ್ಯಾಕ್ ಬೋನಲ್ಲಿ. ಬ್ಯಾಕ್ ಬೋನ್ ಈಸ್ ನಾಟ್ ಕೋಆಪರೇಟಿಂಗ್ ಫಾರ್ ಯು ಟು ಬೆಂಡ್, ಫ್ಲೆಕ್ಸ್ ಮಾಡೋದಕ್ಕೆ ಸಹಾಯ ಆಗ್ತಾ ಇಲ್ಲ. ಅದೇ ಬ್ಯಾಕ್ವರ್ಡ್ ಸ್ಟ್ರೆಚ್ ಮಾಡೋದಕ್ಕೂ, ಇವಾಗ ನಾವೇನಾಗುತ್ತೆ, ಒಂದು ದಿನನಿತ್ಯದ ನಮ್ಮ ಆ್ಯಕ್ಟಿವಿಟೀಸಲ್ಲಿ ತುಂಬ ಕಾಲ ಫಾರ್ವರ್ಡ್ ಬೆಂಡಿಂಗ್ ಮಾಡೋ ಅಂಥ ಆ್ಯಕ್ಟಿವಿಟೀಸ್ ಮಾತ್ರ ಮಾಡ್ತೀವಿ. ನಮ್ಗೆ ಎಲ್ಲಿದೆ ಅವಶ್ಯಕತೆ ಹೇಳಿ? ಈ ಥರ ಏನನ್ನ ಒಂದು ಮನೆಯಲ್ಲಿ ಸಾಮಾನು ತೆಕ್ಕೊಳ್ಳೋಕ್ಕೋ ಏನಕ್ಕೆ ಉಪಯೋಗಿಸ್ತೀವಿ? ಈ ಪೋಸ್ಚರ್ ಅಲ್ವಾ. ಬ್ಯಾಕ್ವರ್ಡ್ ಬೆಂಡಿಂಗು ತುಂಬ ಸುಸ್ತಾಗಿ, ಇವಾಗೆಲ್ಲ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಲ್ಲ, ತುಂಬ ಸುಸ್ತಾದಾಗ ಏನು ಮಾಡ್ತೀವಿ? ಅಬ್ಬಾ ಅಂತೇಳಿ ಇದಿಷ್ಟು ಮಾಡ್ತೀವಿ ಅಷ್ಟೇ ನಾವು ಅಲ್ವಾ. ಬ್ಯಾಕ್ವರ್ಡ್ ಬೆಂಡಿಂಗ್ ಈಸ್ ಆಲ್ವೇಸ್ ಕಾಂಪ್ರಮೈಸ್. ಯೋಗದಲ್ಲಿ ಅದಕ್ಕೆ ಸಿಂಪಲ್ ಪ್ರಾಕ್ಟೀಸಸ್ ವಿಚ್ ವಿಲ್ ಹೆಲ್ಪ್ ಯು. ನಿಮಗೆ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡೋದು ತುಂಬ ಸಹಾಯ ಮಾಡೋವಂಥ ಪೋಸ್ಚರ್ಸ್ ಪ್ರತಿಯೊಂದು ಸೀರೀಸಲ್ಲೂ ಇರುತ್ತೆ. ಓಕೆ, ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮದೇ ಆದಂಥ ವಿಧಾನವನ್ನು ಬಳಸ್ಕೊಳ್ತೀವಿ ಆಸನ ಮಾಡಬೇಕಿದ್ರೆ. ಇವಾಗ ನಿಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಓಕೆ ಇವಾಗ ಇದು ಅರ್ಧಚಕ್ರಾಸನ ಮಾಡೋಣ ಅಂತ. ಅರ್ಧಚಕ್ರಾಸನ ಮಾಡಿ ಅಂತ ಹೇಳಿದ್ರೆ ದೇಹ ಹೀಗೆ ಇರುತ್ತೆ, ಕುತ್ತಿಗೆನ ಏನು ಆಲ್ಮೋಸ್ಟ್ ನೆಲಕ್ಕೆ ಟಚ್ ಮಾಡಿದ್ದೀವಿ ಅನ್ನೋ ಫೀಲಿಂಗಲ್ಲಿ ಬೆಂಡ್ ಮಾಡ್ತಾ ಇರ್ತೀವಿ. ಪಾಪ ಆ ಪೋಸ್ಚರ್ ನಿಮಗೆ ಮಾಡಿಸ್ತಾ ಇರೋದು ನಿಮ್ಮ ಈ ಪಾರ್ಟ್ಗೆ. ನಾವು ಈ ಪಾರ್ಟ್ ಬಿಟ್ಬಿಟ್ಟು ಈ ಪಾರ್ಟನ್ನು ಬೆಂಡ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಬೇಸಿಕಲಿ ಬ್ಯಾಕ್ವರ್ಡ್ ಸ್ಟ್ರೆಚ್ ಯಾವುದೇ ಪೋಸ್ಚರಲ್ಲಿರಲಿ, ದಟ್ ಈಸ್ ಮೆಂಟ್ ಫಾರ್ ಯುವರ್ ಸ್ಪೈನ್. ಸ್ಪೈನಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡೋಕ್ಕೆ, ಅದರ ಫಂಕ್ಷನ್ಸ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಇದೆ. ಇನ್ನೊಂದು, ಪ್ರತಿಯೊಬ್ಬರಿಗೂ ಎಲ್ಲ ಅಡ್ವಾನ್ಸ್ ಪೋಸ್ಚರ್, ನಾನು ಅದೊಂದು ವಿಡಿಯೋ ತೋರಿಸೋದನ್ನೆಲ್ಲ ಆ ವ್ಯಕ್ತಿ ದೇಹವನ್ನು ಈ ರೀತಿ ಮಾಡ್ಕೊಂಡು ಎಲ್ಲ ಮಾಡ್ತಿದ್ರು. ನಿಮ್ಮಲ್ಲೂ ಸಾಕಷ್ಟು ಜನಕ್ಕೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಇಲ್ಲ ಅಂತಲ್ಲ. ಇದು ಒಂದು ಮೆಡಿಕಲ್ ಫ್ಯಾಕ್ಟ್. ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರ ಬೋನು ಒಂದೇ ಥರ ಇಲ್ಲ. ಆ ಬೋನುಗಳು ನೀವಿಲ್ಲಿ ನೋಡ್ಬೋದು. ಒಬ್ಬರ
ಈ ಬೋನ್ ಏನಿದೆ ಅಥವಾ ಈ ಲಾಂಗ್ ಬೋನ್ಸ್ ಅಂತ ಏನು ಹೇಳ್ತೀವಿ, ಸ್ಕೆಲಿಟಲ್ ಈ ಬೋನ್ಸು, ಅದರ ಜಾಯಿಂಟ್ಸ್ ಏನಿರುತ್ತೆ, ಒಬ್ಬರ ಜಾಯಿಂಟ್ ಫೇಸಿಂಗ್ ಲಿಟಲ್ ಅಪ್, ಇನ್ನೊಬ್ಬರ ಬೋನಲ್ಲಿ ಮಧ್ಯಕ್ಕಿರುತ್ತೆ, ಇನ್ನೊಬ್ಬರ ಬೋನಲ್ಲಿ ಸ್ವಲ್ಪ ಕೆಳಗಡೆಗಿರುತ್ತೆ. ಇದು ಯಾಕೆ ಈ ಥರ ಅಂತ ಪ್ರಶ್ನೆ ಕೇಳಬೇಡಿ. ಓಕೆ, ನಿಮಗೆ ಬಂದಿರತಕ್ಕಂಥ ಗಿಫ್ಟ್ ಅದು. ಸೊ ಆ ಗಿಫ್ಟ್ ಇಟ್ಕೊಂಡು ನೀವು ಯೋಗ ಮಾಡಬೇಕು. ಸೊ ಇದನ್ನು ಮಾಡಬೇಕಿದ್ರೆ ಕೆಲವು ಸಲ ನಿಮ್ಮ ದೇಹ ಕೆಲವು ಪೋಸ್ಚರ್ಸ್ ಮಾಡೋದಕ್ಕೆ ನೀವು ಎಷ್ಟೋ ವರ್ಷಗಳು ಶ್ರಮ ಪಟ್ಟಿರ್ತೀರ, ಬಟ್ ಕೆಲವು ಪೋಸ್ಚರ್ ಒಬ್ಬ ಅಡ್ವಾನ್ಸ್ ಪ್ರಾಕ್ಟೀಸ್ನರ್ ಥರ ಮಾಡೋಕ್ಕಾಗಲ್ಲ. ತಪ್ಪು ತಿಳ್ಕೊಬೇಡಿ. ನಿಮಗೆ ನೀವು ಸರಿ ಇಲ್ಲ, ನಿಮ್ಗೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಕೊಬೇಡಿ. ದೇರ್ ಕುಡ್ ಬಿ ಎ ರೀಸನ್. ನಿಮ್ಮ ದೇಹದಲ್ಲಿ ನಿಮ್ಮ ಶರೀರ ರಚನೆಯೇ ಆ ರೀತಿ ಇರೋದರಿಂದ ನಿಮಗೆ ಮಾಡೋಕ್ಕಾಗ್ದಿರ ಇರಬಹುದು. ನಿಮ್ಮ ಎಷ್ಟು ಎಫರ್ಟ್ ಇರುತ್ತೋ ಅಷ್ಟು ಮಾತ್ರ ಹಾಕಿ, ಆಮೇಲೆ ಬಿ ಹ್ಯಾಪಿ. ನಿಮ್ಮ ಮ್ಯಾಕ್ಸಿಮಮ್ ಏನು ರೀಚ್ ಮಾಡೋಕ್ಕಾಗತ್ತೋ ಅದಾದಮೇಲೆ ಅಷ್ಟನ್ನೇ ಕಂಟಿನ್ಯೂ ಮಾಡಿ. ಓಕೆ, ಅದರೊಳಗೆ ತಪ್ಪಿಲ್ಲ. ಇವಾಗ ಒಂದು ಫ್ಲೆಕ್ಸಿಬಿಲಿಟಿ ಬರಬೇಕು ಅಂತೇಳಿದ್ರೆ ಆ ಜಾಯಿಂಟ್ಸು, ಆ ಬೋನ್ಸ್, ಆ ಫಾರ್ಮೇಷನ್ ಆ ರೀತಿ ಇದ್ದರೆ ಮಾತ್ರ ಎಕ್ಸ್ಟ್ರೀಮ್ ಫ್ಲೆಕ್ಸಿಬಿಲಿಟಿ ಇರೋದು. ಕೆಲವರು ವೀಡಿಯೋಸ್ ನೋಡ್ತೀರ, ಕೈನ ಇಲ್ಲಿಂದ ತೊಗೊಂಡು ಹೀಗೆಲ್ಲ ಮಾಡ್ತಾರಲ್ಲ. ಸೊ ಆ ವ್ಯಕ್ತಿಗೆ ಈ ಪರ್ಟಿಕ್ಯುಲರ್ ಬೋನ್ಸ್ ಮತ್ತು ಅದರ ಜಾಯಿಂಟ್ಸ್, ಸಾಕೆಟ್ಸ್ ಈ ಥರ ಎಷ್ಟು ಮೇಲಕ್ಕಿದ್ರೆ ಆವಾಗ ಅಷ್ಟು ರೊಟೇಷನ್ ಅವರಿಗೆ ಫೆಸಿಲಿಟೇಟ್ ಮಾಡುತ್ತೆ. ಲಾಕ್ ಆಗೋದಿಲ್ಲ ಜಾಯಿಂಟ್ ಮೇಲ್ಗಡೆಗೆ ಹೋದಾಗ. ನಮಗೆಲ್ಲ ಏನಾಗುತ್ತೆ, ಮಿಡ್ಲಲ್ಲಿದ್ದಾಗ ಈಗ ಮೇಲಕ್ಕೆ ಎತ್ತಿದ ತಕ್ಷಣ ಲಾಕ್ ಆಗುತ್ತೆ ಜಾಯಿಂಟ್ ಆಪೋಸಿಟ್ ಡೈರೆಕ್ಷನ್ಗೆ ಹೋದಾಗ. ಸಮ್ ಪೀಪಲ್ ಆರ್ ಗಿಫ್ಟೆಡ್ ಅಂಥವರಲ್ಲಿ ಆ ರೀತಿ ಪ್ರಾಕ್ಟೀಸಸ್ ಮಾಡೋಕ್ಕಾಗತ್ತೆ. ಎಲ್ಲರೂ ಎಲ್ಲ ಮಾಡಬೇಕು ಅನ್ನೋ ರೂಲೂ ಇಲ್ಲ. ನೀವು ಎಲ್ಲವನ್ನೂ ಅಚೀವ್ ಮಾಡಲೇಬೇಕು ಅನ್ನೋದನ್ನು ನಿಮ್ಮ ತಲೆಯಲ್ಲೂ ಇಟ್ಕೋಬಾರ್ದು. ಅದೇ ರೀತಿಯಲ್ಲಿ ಹಿಪ್ ಬೋನ್ಸ್ ನೀವು ನೋಡ್ಬೋದಲ್ಲಿ, ಈ ಹಿಪ್ ಇದೆಯಲ್ಲ ಅದರ ಕೆಳಗಡೆ ಇರತಕ್ಕಂಥ ಅಲ್ಲಿರೋ ಬೋನ್, ಅದರೊಳಗಡೆ ಈ ಜಾಯಿಂಟ್ ಸಾಕೆಟ್ಸ್ ಇರುತ್ತಲ್ಲ, ಆ ಜಾಯಿಂಟ್ ಸಾಕೆಟು ಒನ್ಸ್ ಅಗೇನ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಮೇಲ್ ಆ್ಯಂಡ್ ಫೀಮೇಲಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಇದನ್ನು ಎಲ್ಲೋ ಒಂದು ತಲೆಯಲ್ಲಿ ನೀವು ಇಟ್ಕೊಂಡಿದ್ರೆ ನೀವು ಕೆಲವು ಸಲ ಇಂಜುರೀಸ್ ಪ್ರಿವೆನ್ಷನ್ ನೀವೇ ಒಂದು ಎಕ್ಸ್ಟ್ರೀಮ್ ಪ್ರಾಕ್ಟೀಸಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಕೆಲವು ಸಲ ನಾವು ಯೋಚನೆ ಮಾಡ್ತೀವಿ, ಇಂಜುರಿನ ವಾಸಿ ಮಾಡೋದಕ್ಕೆ ಯೋಗವನ್ನು ಮಾಡಬೇಕಾ ಅಥವಾ ಯೋಗದಿಂದ ಇಂಜುರಿ ಆಗುತ್ತಾ ಅಂತ. ಹೊರಗಿನ ದೇಶಗಳವ್ರು ಅಂದ್ಕೊಂಡಿದ್ದಾರೆ ಯೋಗ ಮಾಡೋದ್ರಿಂದ ಇಂಜುರಿ ಆಗುತ್ತೆ ಅಂತ. ಬಟ್ ನಾವಿಲ್ಲೇನು ಮಾಡ್ತೀವಿ, ಇಂಜುರಿ ಆದವ್ರು ಬಂದವ್ರಿಗೆ ಯೋಗ ಥೆರಪಿ ಕೊಡ್ತೀವಿ. ಯಾಕೆಂದರೆ ವಾಸಿ ಆಗತ್ತೆ, ನಾವು ನೋಡಿದ್ದೀವಿ. ಬಟ್ ಎರಡೂ ಪಾಸಿಬಿಲಿಟಿ ಇದೆ, ಪ್ರೊವೈಡೆಡ್ ಅದನ್ನು ನಾವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಮಾಡಿದಾಗ. ಸೊ ಏನು ಮಾಡಬಾರ್ದು ಅನ್ನೋದಕ್ಕೆ ಕೆಲವು ಕಾರ್ಟೂನ್ಸ್ ಅಷ್ಟೇ ಇವು. ನೀವು ಯಾರಿಗನ್ನ ಯೋಗ ಹೇಳ್ಕೊಡ್ಬೇಕಿದ್ರೆ ದಯವಿಟ್ಟು ಒಂದು ಎಕ್ಸ್ಟ್ರೀಮ್ ನಾಲೆಡ್ಜಬಲ್ ಗುರುಗಳು ಯಾರಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅವರ ಶಿಷ್ಯರ ಒಂದು ಸ್ಟ್ರೆಂತ್ ಏನಿದೆ, ಅವರ ಫ್ಲೆಕ್ಸಿಬಿಲಿಟಿ ಏನಿದೆ, ಅವರು ಅದಕ್ಕೆ ತಕ್ಕಂತೆ ಮಾಡಿಸ್ತಾರೆ. ಬಟ್ ಈಗಿನ ಕಾಲದಲ್ಲಿ ಅರ್ಜೆನ್ಸಿ, ಗುರುಗಳಿಗೂ ಅರ್ಜೆನ್ಸಿ. ಏನು ಅಂತ ಹೇಳಿದ್ರೆ ಅವರಿಗೆ ನೀವು ಎಕ್ಸ್ಟ್ರೀಮ್ ಪ್ರಾಕ್ಟೀಸಸ್ ಮಾಡ್ಬೋದು ಅನ್ನೋದನ್ನು ನಾನು ಮಾಡಿಸ್ದೆ ಅನ್ನೋದನ್ನು ತೋರಿಸೋದು. ಓಕೆ, ಸೊ ಐದರ್ ಗುರುಗಳಿಗೂ ಅರ್ಜೆನ್ಸಿ ಇರಬಾರ್ದು, ಶಿಷ್ಯರಿಗೂ ಅರ್ಜೆನ್ಸಿ ಇರಬಾರ್ದು. ದೇಹಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಆವಾಗಲೇ ಇಂಜುರಿ ಪ್ರಿವೆನ್ಷನ್ ನೀವು ಮಾಡೋಕ್ಕೆ ಸಾಧ್ಯ. ಸೊ ದೀಸ್ ಆರ್ ಆಲ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಬೇರೆ ಬೇರೆ ಪೋಸ್ಚರ್ಸ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ. ಆಮೇಲೆ ಬ್ಯಾಲೆನ್ಸ್ ಮಾಡಲೇಬೇಕು ಅಂತೇಳಿದ್ರೆ ನೀವು ಒಂದು ವಿಧಾನವನ್ನು ಫಾಲೋ ಮಾಡಿದಾಗ ಮಾತ್ರ ಸಾಧ್ಯ ಅಂತೇಳೋಕ್ಕೆ. ಆಮೇಲೆ ಇದರಿಂದ ಯಾವುದೆಲ್ಲ ರೀತಿಯಾದ ಬೆನಿಫಿಟ್ಸ್ ನಿಮಗೆ ಸಿಗಬಹುದು, ಅದು ಆಸನವಿರ್ಬೋದು, ಪ್ರಾಣಾಯಾಮ, ಮೆಡಿಟೇಷನ್. ಮೇಯ್ನಾಗಿ ಎಲ್ಲರೂ ನಾವು ಫಿಸಿಕಲ್ ಬೆನಿಫಿಟ್ಸನ್ನೇ ನೋಡ್ತೀವಿ, ಆದರೆ ಶರೀರದ ಕ್ರಿಯೆಗಳ ಮೇಲೆ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ಅದೇ ರೀತಿ ಕ್ಲಿನಿಕಲ್ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಉಪಯೋಗ ಆಗ್ಬೋದು. ಅದೇ ರೀತಿ ಸ್ಪಿರಿಚುವಲ್ ಬೆನಿಫಿಟ್ಸು ನಮಗೆ ಆಗ್ಬೋದು. ಬೇರೆ ಬೇರೆ ಏಜ್ ಗ್ರೂಪ್ಸಿಗೂ ಸಾಕಷ್ಟು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡಿರ್ತಕ್ಕಂಥ ಕೆಲವು ಸ್ಟಡೀಸ್ ಇದು. ಮಕ್ಕಳಿಗೆ ಯಾಕೆ ಯೋಗ ಹೇಳ್ಕೊಡ್ಬೇಕು ಇವತ್ತು ಆ ಪ್ರಶ್ನೆನೇ ಕೇಳೋ ಅವಶ್ಯಕತೆ ಇಲ್ಲ. ಸಾಕಷ್ಟು ರಿಸರ್ಚ್ ಸ್ಟಡೀಸ್ ಆಗಿದೆ. ಎಲ್ಲ ಬೇರೆ ಬೇರೆ ವಿದೇಶಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಯೋಗವನ್ನು ಕಡ್ಡಾಯ ಮಾಡಿದ್ದಾರೆ. ಇನ್ನು ನಮ್ಮ ದೇಶದಲ್ಲೇ ಕೆಲವು ಕಡೆ ನಾವು ಯೋಗವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಹೆಸರನ್ನು ಕೊಡ್ತಾರೆ, ಅನ್ಫಾರ್ಚುನೇಟ್ಲಿ. ಬಟ್ ಯೋಗ ಅನ್ನೋದು ಮಕ್ಕಳಿಗೆ ಅತ್ಯಂತ ಅವಶ್ಯಕ.
ಇದನ್ನು ಮಾಡೋದ್ರಿಂದ ಅವರಿಗೆ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ಅದು ಫಿಸಿಕಲ್ ಲೆವೆಲಲ್ಲಿರ್ಬೋದು, ಮೆಂಟಲ್ ಲೆವೆಲಲ್ಲಿರ್ಬೋದು, ಆರ್ ಆಲ್ಸೋ ಅಟ್ ದೇರ್ ಸ್ಪಿರಿಚುವಲ್ ಲೆವೆಲ್. ಇದೇ ಬೇರೆ ಬೇರೆ ಏಜ್ ಗ್ರೂಪ್ಸ್ ಅವ್ರು ಮಾಡಿದಾಗಲೂ ಅವರಿಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ಮತ್ತು ಅದರ ಅಪ್ಲಿಕೇಶನ್ಸನ್ನು ನೋಡಿದಾಗ ನಿಮಗೆ ಸಾಕಷ್ಟು ಬೇರೆ ಬೇರೆ ಅಪ್ಲಿಕೇಶನ್ಸು ಸಿಗುತ್ತೆ. ಒಂದು ಕಾಮನ್ ಪ್ರಾಕ್ಟೀಸ್, ಇವಾಗ ಆಸನಗಳನ್ನು ಮಾಡೋಕ್ಕೆ ನಮಗೆ ಎಲ್ಲ ಆಸನಗಳು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀವಿ? ಎಲ್ಲರೂ ಹೇಳೋದು ಸ್ಟ್ಯಾಂಡರ್ಡು ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಒಂದು ಮಾಡಿದ್ರೆ ಸಾಕು, ವಿಚ್ ಈಸ್ ಈಕ್ವಲೆಂಟ್ ಟು ಡೂಯಿಂಗ್ ಆಲ್ ದ ಆಸನಾಸ್ ಅಂತ ಹೇಳ್ತೀವಲ್ಲ, ಅದನ್ನು ರಿಪಿಟೇಷನ್ ಮಾಡಬೇಕು. ಇವಾಗ ನಮ್ಮಲ್ಲೇನು ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ ಮಾಡೋಣ ಅಂತೇಳಿದ್ರೆ ಗುರುಗಳು ಫಸ್ಟ್ ಡಿಕ್ಲೇರ್ ಮಾಡ್ತಾರೆ, ಇವತ್ತು ನಾವು 108 ಸೂರ್ಯ ನಮಸ್ಕಾರ ಮಾಡೋಣ ಅಂತ. ನಾಳೆ ಮಾರ್ನಿಂಗು 108 ಸೂರ್ಯ ನಮಸ್ಕಾರ. ಅರ್ಧ ಜನ ಆಬ್ಸೆಂಟ್. ಸೊ ಆವಾಗ ನೆಕ್ಸ್ಟ್ ಡೇ ಬಂದಾಗ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ಇದು ಎಲ್ಲ ಸಮಸ್ಯೆಗಳು ಆವತ್ತೇ ಬಂದಿರುತ್ತೆ, ಯಾಕೆಂದರೆ 108 ಸೂರ್ಯ ನಮಸ್ಕಾರ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅವರು ಯೋಚನೆ ಮಾಡಿ ಹೇಳ್ತಾರೆ, ಇಲ್ಲ ನೆಕ್ಸ್ಟು ನಾವು ಬರೀ 12 ರೌಂಡ್ ಸೂರ್ಯ ನಮಸ್ಕಾರ, ಫುಲ್ ಅಟೆಂಡೆನ್ಸ್, ಅದರಲ್ಲಿ ವಿತ್ ಜೋಶ್ ಬಂದಿರ್ತಾರೆ. ಆಮೇಲೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಷ್ಟೊತ್ತಿಗೆ ಜೋಶ್ ಕಮ್ಮಿ ಆಗ್ತಾ ಬರುತ್ತೆ. 6 ರೌಂಡ್ಸ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ನೀರು ಕುಡಿಬೇಕು ಅನಿಸುತ್ತೆ. ಆಮೇಲೆ 7th 8th 9th ರೌಂಡ್ಗೆ ಅರ್ಧ ಡ್ರಾಪ್ಔಟ್ ಆಗ್ತಾರೆ. ನಮ್ಮ ಸ್ಟ್ಯಾಮಿನಾ, ನಮ್ಮ ಎಫಿಷಿಯನ್ಸಿ, ಎನರ್ಜಿ, ಅದನ್ನು ಟೆಸ್ಟ್ ಮಾಡೋದಕ್ಕಿರತಕ್ಕಂಥ ಕೆಲವು ಟೂಲ್ಸ್ ಇವೆಲ್ಲ. ಓಕೆ, ನಾವು ಲಂಗ್ ಫಂಕ್ಷನ್ ಯಾವ ರೀತಿ ಟೆಸ್ಟ್ ಮಾಡ್ತೀರಾ? ಯಾವುದೇ ಮಿಷಿನ್ ಬೇಕಿಲ್ಲ, ಯಾವುದೋ ಸ್ಪೈರೋಮೀಟರ್ ಬೇಕಿಲ್ಲ. ನಮ್ಮ ಪೇಷಂಟ್ಸಿಗೆಲ್ಲ ನಾವು ಭ್ರಾಮರಿ ಟೈಮ್ ಅಂತ ಮಾಡಿಸ್ತೀವಿ. ಏನು ಅಂತ ಹೇಳಿದ್ರೆ ದೀರ್ಘ ಶ್ವಾಸ ತೆಗೆದುಕೊಳ್ಳೋದು, ಹೇಳೋದು. ಎಷ್ಟು ಸೆಕೆಂಡ್ ನೀವು ಭ್ರಾಮರಿ ಟೈಮ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಲಂಗ್ ಫಂಕ್ಷನ್ ಅಷ್ಟು ಚೆನ್ನಾಗಿದೆ ಅಂತ. ಓಕೆ, ಮಿನಿಮಮ್ ಅಂತ ಹೇಳಿದ್ರೆ ನಾವೊಂದು 20 ರಿಂದ 25 ಸೆಕೆಂಡ್ ಈಸ್ ಸಜೆಸ್ಟ್ ದಟ್ ಗುಡ್ ಲಂಗ್ ಫಂಕ್ಷನ್ಸ್. ಆಮೇಲೆ ಬೆಟರ್, ಆಮೇಲೆ ತುಂಬ ಚೆನ್ನಾಗಿರೋ ಲಂಗ್ ಫಂಕ್ಷನ್ ಅಂತ ಹೇಳಿದ್ರೆ 30 ಸೆಕೆಂಡ್ಸಿಂದ ಮೇಲೆ ಅಪ್ ಟು 1 ಮಿನಿಟು ಸ್ಟ್ರೆಚ್ ಮಾಡೋರಿಗೆ. ಓಕೆ, ಸೊ ಈ ಥರ ಟೂಲ್ಸ್ ಸೂರ್ಯ ನಮಸ್ಕಾರ ವಿಲ್ ಟೆಲ್ ಯು ಅಬೌಟ್ ಯುವರ್ ಎನರ್ಜಿ ಎಫಿಷಿಯನ್ಸಿ, ಎಂಡ್ಯೂರೆನ್ಸ್. ಭ್ರಾಮರಿ ಟೈಮ್ ವಿಲ್ ಟೆಲ್ ಯು ನಿಮಗೆ ಲಂಗ್ ಫಂಕ್ಷನ್ಸ್ ಯಾವ ರೀತಿ ಇದೆ, ಎಷ್ಟು ಮಾಡ್ಬೋದು ಅಂತ. ಆಮೇಲೆ ವೆರಿ ಸಿಂಪಲ್, ತ್ರಾಟಕ ಮಾಡಬೇಕಿದ್ರೆ ಕಣ್ಣನ್ನು ಮಿಟುಕಿಸ್ಬೇಡಿ ಅಂತ ಹೇಳ್ತಾರೆ ನಿಮ್ಮ ಗುರುಗಳು. ಕಣ್ಣಿಂದ ನೀರು ಬರಬೇಕು ಅಂತ. ಒಂದೊಂದು ಸಲ ನೀವು ಎಷ್ಟೊತ್ತು ಗೇಜ್ ಮಾಡ್ತಾಯಿದ್ರು ಕಣ್ಣಲ್ಲಿ ನೀರೇ ಬರಲ್ಲ. ಆವಾಗ ಅನಿಸುತ್ತೆ ಬೇರೆ ಟೈಮಲ್ಲಿ ಯಾಕೆ ಅಷ್ಟು ಬೇಗ ಬಂದುಬಿಡುತ್ತೆ ಕಣ್ಣಲ್ಲಿ ನೀರು ಅಂತ. ಸೊ ಯೋಗ ಬೇರೆ ಬೇರೆ ಟೆಕ್ನಿಕ್ಸ್ ಏನು ನಾವು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಪ್ರತಿಯೊಂದು ನಮ್ಮ ಒಂದು ದೇಹದ ಎಫಿಷಿಯನ್ಸಿನ ಮೆಷರ್ ಮಾಡುವಂಥ ಟೂಲ್ಸ್. ನಿಮ್ಗೆ ಯಾವುದೇ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿಲ್ಲ. ಓಕೆ, ಸೊ ಆಸನಗಳಿರ್ಬೋದು, ಪ್ರಾಣಾಯಾಮ ಇರ್ಬೋದು, ಎಟ್ಸೆಟ್ರಾ. ನಾವು ಇನ್ನೊಂದು ವೆರಿ ಇಂಪಾರ್ಟೆಂಟು ಅಪ್ಲಿಕೇಶನ್ನ ಸ್ಪೋರ್ಟ್ಸಲ್ಲಿ ಯೂಸ್ ಮಾಡ್ತೀವಿ. ಇವತ್ತು ಸ್ಪೋರ್ಟ್ಸಲ್ಲಿ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳ ಜೊತೆ ಅಲ್ಲಿ ಫಿಟ್ನೆಸ್ನ ಟೆಸ್ಟ್ ಮಾಡೋಕ್ಕೆ ನಾವು ಯೋಗವನ್ನು ಯೂಸ್ ಮಾಡ್ತೀವಿ. ಇವಾಗ ಕೆಲವರು ಏನು ಮಾಡ್ತಾರೆ, ಡೆಡ್ ಲಿಫ್ಟ್ ಅಂತ ಒಂದು ವೆಯ್ಟ್ಸನ್ನು ಮೇಲಕ್ಕೆ ಎತ್ತಿ ಅದನ್ನು ಹೋಲ್ಡ್ ಮಾಡೋದು. ಅದು ಒಂದು ಟೆಸ್ಟ್, ಈ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡೋದಕ್ಕೆ. ಸೊ ಅವರು ಅದೆಲ್ಲ ಏನು ಮಾಡೋ ನೆಸೆಸಿಟಿ ಇಲ್ಲ. ನಾವು ಹ್ಯಾಂಡ್ ಸ್ಟ್ಯಾಂಡ್ ಅಂತ ಮಾಡಿಸ್ತೀವಿ. ಸೊ ವಿಚ್ ಈಸ್ ಅ ರಿವರ್ಸ್ ಆರ್ಡರ್ ಆಫ್ ಡೆಡ್ ಲಿಫ್ಟ್. ಆ ಹ್ಯಾಂಡ್ ಸ್ಟ್ಯಾಂಡ್ ಮಾಡಿ ಇವಾಗ ಅಲ್ಲಿ ಆ ಒಂದು ಸೆಂಟರಲ್ಲಿ ಇವಾಗ ಎಷ್ಟೋ ಜನ ಈಸಿಯಾಗಿ ಯಾವ ರೀತಿ ನಾನು ಟೆಸ್ಟ್ ಮಾಡೋದು ಅನ್ನೋದಕ್ಕೆ ದೇ ಲುಕ್ ಅಟ್ ದೇರ್ ಮಸಲ್ ಸ್ಟ್ರೆಂತ್ ಆಫ್ ದ ಆರ್ಮ್ಸ್ ಬೈ ಡೂಯಿಂಗ್ ಹ್ಯಾಂಡ್ ಸ್ಟ್ಯಾಂಡ್. ಸೊ ಕನ್ವರ್ಟ್ ಮಾಡ್ಬೋದು ಆಸನಗಳನ್ನು. ಜಸ್ಟ್ ಎಫೆಕ್ಟ್ಗೋಸ್ಕರ ಅಲ್ಲ, ವಿ ಕ್ಯಾನ್ ಆಲ್ಸೋ ಲುಕ್ ಅಟ್ ಅಸೆಸ್ಮೆಂಟ್ಸ್. ನಮ್ಮ ಎಫಿಷಿಯನ್ಸ್ನ ಸ್ಟಡಿ ಮಾಡೋದಕ್ಕೂ ಆಸನಗಳನ್ನು ನಾವು, ಇದೆಲ್ಲ ಸ್ಪೋರ್ಟ್ಸಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಬೆನಿಫಿಟ್ಸನ್ನು ಚೆಕ್ ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಸ್ಟಡೀಸ್ ಇವು, ಸಂಶೋಧನೆಗಳು. ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ರಿಯಾಕ್ಷನ್ ಟೈಮ್. ಸ್ಪೋರ್ಟ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವಾಗ 100 ಮೀಟರ್ಸ್ ಓಡಬೇಕು. ಇವಾಗ ಶೂಟ್ ಮಾಡಿದ ತಕ್ಷಣ ಯಾರು ಫಸ್ಟು ಓಡ್ತಾರೆ ಅಲ್ಲಿಂದ ಅವರ ಸ್ಪೀಡ್ ಪಿಕಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದಕ್ಕೊಂದು ಆಪೋಸಿಟ್ಟು ಇದೆ. ದೇರ್ ಇಸ್ ಎ ಗೈ ಬೈ ನೇಮ್
ಹುಸೇನ್ ಬೋಲ್ಟ್ ಅಂತ. ಸೊ ಹುಸೇನ್ ಬೋಲ್ಟು ಅತಿ ಹೆಚ್ಚು ಪದಕಗಳನ್ನು ಅತಿ ಕಡಿಮೆ ಸಮಯದಲ್ಲಿ 100 ಮೀಟರ್ಸು ಇವುಗಳನ್ನೆಲ್ಲ ರೀಚ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಬೇಕಾದಷ್ಟು ರೆಕಾರ್ಡ್ಸ್ ಇದೆ. ಬಟ್ ಆ ವ್ಯಕ್ತಿ ಯಾವಾಗಲೂ ಈ ಸ್ಟಾರ್ಟ್ ಯಾವಾಗಲೂ ಸ್ಲೋ. ಬಟ್ ಆ ವ್ಯಕ್ತಿಗೆ ಒಂದು ಸ್ಪೆಷಲ್ ಎಬಿಲಿಟಿ ಇತ್ತು, ಮಸಲ್ ಮತ್ತು ಜಾಯಿಂಟ್ಸು, ನಾನು ನಿಮಗೆ ಬೋನ್ಸ್ ಎಲ್ಲ ತೋರಿಸ್ತಿದ್ನಲ್ಲ, ಆ ಒಂದು ಸ್ಪೆಷಲ್ ಎಬಿಲಿಟಿ ಇತ್ತು. ಅಟ್ ವಿಲ್ ನಾನು ಇವಾಗ ಪಿಕಪ್ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಡಿಸೈಡ್ ಮಾಡಿ ಎಲ್ಲರನ್ನೂ ಹಿಂದಕ್ಕೆ ಹಾಕ್ಬಿಟ್ಟು ಮುಂದಕ್ಕೆ ಹೋಗುವಂಥ ಶಕ್ತಿ ಇತ್ತು. ಬಟ್ ಯೋಗ ಮಾಡೋದ್ರಿಂದ ನಿಮಗೆ ರಿಯಾಕ್ಷನ್ ಟೈಮ್ ಅದನ್ನು ಎಫೆಕ್ಟಿವ್ ಆಗಿ ನೀವು ಮಾಡ್ಬೋದು. ಅದೇ ರೀತಿ ತ್ರಾಟಕ, ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಅಟೆನ್ಷನ್, ಓಕೆ, ಕಾನ್ಸಂಟ್ರೇಷನ್, ಮಕ್ಕಳಿಗೆ ಹೇಳ್ಕೊಡಿ ಕಂಪಲ್ಸರಿ ಅಟ್ಲೀಸ್ಟ್ 3 days ಇನ್ ಎ ವೀಕ್. ಎವ್ರಿ ಡೇ ಮಾಡಿದ್ರೆ ತುಂಬ ಒಳ್ಳೆಯದು. ಮೆಡಿಟೇಷನ್ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡಲ್ಲ, ಅವ್ರ ಮನಸ್ಸಲ್ಲಿ ಬೇರೆ ಓಡ್ತಾ ಇರುತ್ತೆ. ಓಕೆ, ಸೊ ನಮ್ಮ ಡಿ ವಿ ಗುಂಡಪ್ಪ ಅವ್ರು ಹೇಳಿದಾರಲ್ಲ, ಹೊರ ಕೋಣೆ ಒಳ ಕೋಣೆ 2 ಕೋಣೆ ಇರುತ್ತಂತೆ. ನಮಗೂ ಇರುತ್ತೆ 2 ಕೋಣೆ. ಬಟ್ ಮಕ್ಕಳಲ್ಲಿ ಏನು ಅಂತ ಹೇಳಿದ್ರೆ ವೆರಿ ಎಫೆಕ್ಟಿವ್. ಅವ್ರ ಪೇರೆಂಟ್ಸ್ ಏನು ಹೇಳ್ತಿರ್ತಾರೋ ಅದನ್ನು ಕೇಳ್ತಿರ್ತಾರಂತೆ, ಒಳಗಡೆ ಅವ್ರದ್ದೇ ರೀಲ್ ಹಾಕ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರಂತೆ. ಸೊ ಹಾಗೆ ಅದನ್ನು ಒಂದು ಫೋಕಸ್ಸಿಗೆ ತರಬೇಕು ಅಂದರೆ ತ್ರಾಟಕ ಇಸ್ ವೆರಿ ಇಂಪಾರ್ಟೆಂಟ್. ನಾವು ವಿ ವರ್ಕ್ ವಿತ್ ಇಂಡಿಯನ್ ಈ ಟೀಮ್ಸ್ ಜೊತೆನಲ್ಲೆಲ್ಲ, ಶೂಟಿಂಗ್ ಟೀಮ್ ಇರ್ಬೋದು, ಇವ್ರಿಗೆಲ್ಲ ವೆರಿ ಸಿಂಪಲ್ ಪ್ರಾಕ್ಟೀಸಸ್ ಅಟೆನ್ಷನ್ ಇಂಪ್ರೂವ್ ಮಾಡೋದಕ್ಕೆ. ಮಸಲ್ ಪವರ್, ಇವಾಗ ಅವ್ರಿಗೆ ಫ್ರ್ಯಾಕ್ಷನ್ ಆಫ್ ಬ್ಯಾಲೆನ್ಸ್ ಮಿಸ್ ಆಯಿತು ಅಂತೇಳಿದ್ರೆ ಇಲ್ಲಿ ಶೂಟ್ ಮಾಡೋದು ಪಕ್ಕಕ್ಕೆ ಹೋಗುತ್ತೆ. ಸಣ್ಣ ಸಣ್ಣ ಮಸಲ್ಸ್, ನಿಮ್ಮ ಫಿಂಗರ್ ಮಸಲ್ಸ್ ಇರ್ಬೋದು, ನಿಮ್ಮ ಹ್ಯಾಂಡ್ ಮಸಲ್ಸ್, ಅವುಗಳನ್ನ ಯಾವ ರೀತಿ ಟ್ರೈನ್ ಮಾಡ್ಬೋದು ಅನ್ನೋದಕ್ಕೆ ನಾವು ಬರೀ ಮಸಲ್ ಮೇಲೆಲ್ಲ ವರ್ಕ್ ಮಾಡೋದು, ಪ್ರಾಣಾಯಾಮ ಕೊಡ್ತೀವಿ. ಪ್ರಾಣಾಯಾಮ ಈಸ್ ಅನ್ ಅಮೇಝಿಂಗ್ ಟೂಲ್. ತುಂಬ ಸ್ಟ್ರೆಸ್ ಆಗಿದೆಯಾ, ಮನಸ್ಸು ನಿಮ್ಮ ಮಾತು ಕೇಳ್ತಾ ಇಲ್ವಾ, ಅದೊಂದೇ ವಿಧಾನ. ಓಕೆ, ಒಂದು ಇದನ್ನು ಯಾವಾಗಲೂ ನಾವು ನೆನಪಿಸ್ಕೋತೀವಿ. ಓಕೆ, ಸೊ ಛಲೇ ವಾತೆ ಛಲೇ ಚಿತ್ತಂ ನಿಶ್ಚಲಂ ನಿಶ್ಚಲೋ ಭವೇತ್ ಯೋಗಿಸ್ತಾಣುತ್ವಂ ಆಪ್ನೋತಿ ತದೋ ವಾಯು ನಿರೋಧಯೇತ್. ನಿಮ್ಮ ಮನಸ್ಸು ಆಲ್ವೇಸ್ ಡಿಪೆಂಡೆಂಟ್ ಆನ್ ನಿಮ್ಮ ಫ್ಲೋ ಆಫ್ ಏರ್. ಜೋರಾಗಿ ಉಸಿರಾಟ ಮಾಡಿದ್ರೆ ಮನಸ್ಸು ಜೋರಾಗಿ ಓಡ್ತಾ ಇರುತ್ತಂತೆ. ನಿಧಾನವಾಗಿ ಉಸಿರಾಟ ಮಾಡಿದ್ರೆ ಮನಸ್ಸು ನಿಧಾನ ಆಗುತ್ತಂತೆ. ಓಕೆ, ಅದಕ್ಕೆ ಮಾಂಡುಕ್ಯ ಕಾರಿಕದಲ್ಲಿ ಇನ್ನೊಂದು ಶ್ಲೋಕ ಇದೆ, ತುಂಬ ಚೆನ್ನಾಗಿದೆ. ಅದರೊಳಗೆ ಅದನ್ನೇ ಹೇಳ್ತಾರೆ. ಬೇಸಿಕಲಿ ಈ ಮನಸ್ಸು ಎಷ್ಟು ಚಂಚಲ ಅಂತ ಹೇಳಿದ್ರೆ, ಮನಸ್ಸನ್ನು ನಾವು ನಮ್ಮ ಫ್ರೆಂಡ್ ಥರ ನಾವು ಟ್ರೀಟ್ ಮಾಡಬೇಕಂತೆ. ಓಕೆ, ಸೊ ಅದನ್ನು ಯಾವ ರೀತಿ, ಇವಾಗ ಅದು ತುಂಬ ನಿದ್ರಾವಸ್ಥೆಯಲ್ಲಿದೆ ಅಂತ ಹೇಳಿದ್ರೆ ಎಬ್ಬಿಸ್ಬೇಕಂತೆ, ತುಂಬ ಅಜಿಟೇಟೆಡ್ ಆಗಿದೆ ಅಂತ ಹೇಳಿದ್ರೆ ಮಲಗಿಸ್ಬೇಕಂತೆ. ಬಟ್ ಇದನ್ನು ಆವಾಗ ಮಾಡ್ತಾ ಇರಬೇಕಂತೆ, ಆವಾಗ ಮಾತ್ರ ಮನಸ್ಸು ಒಂದು ಬ್ಯಾಲೆನ್ಸ್ಡ್ ವೇನಲ್ಲಿರುತ್ತೆ ಅನ್ನೋದಕ್ಕೆ. ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಅನ್ಕೋಬೋದು ಈ ಪ್ರಾಕ್ಟೀಸಸ್ ಮಾಡಬೇಕಿದ್ರೆ ಇದು ಜಸ್ಟ್ ದೇಹದ ಮೇಲೆ, ಮಸಲ್ ಮೇಲೆ, ಜಾಯಿಂಟ್ ಮೇಲೆ ಎಫೆಕ್ಟ್ ಅಂತ. ನಾವೇ ಸಾಕಷ್ಟು ರಿಸರ್ಚ್ ಮಾಡಿರೋದ್ರಲ್ಲಿ ತೋರಿಸಿದ್ದೇನು ಅಂತ ಹೇಳಿದ್ರೆ, ನಿಮ್ಮ ಬ್ರೈನ್ ಫಂಕ್ಷನ್ಸ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರೆಗ್ಯುಲೇಟ್ ಮಾಡ್ಬೋದು ಮೆಡಿಟೇಷನ್ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ಅಂತ. ನಮಗೆಲ್ಲ ಏನನ್ಸುತ್ತೆ, ಮೆಡಿಟೇಷನ್ ಮಾಡಬೇಕಿದ್ರೆ ಬ್ರೈನ್ನಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಪ್ರಚೋದನೆ ಆಗ್ತಾ ಇದೆ, ಅದನ್ನು ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಮಗೆ. ಬಟ್ ನಾವು ರಿಸರ್ಚ್ ಮಾಡಿದಾಗ ನಮಗೆ ತುಂಬ ಖುಷಿಯಾದಂಥ ವಿಷಯ ಏನು ಅಂತ ಹೇಳಿದ್ರೆ, ಜಾಸ್ತಿ ಪ್ರಚೋದನೆಗಿಂತಲೂ ಮೆಡಿಟೇಷನ್ ಮಾಡಿದಾಗ ತುಂಬ ಇನ್ಹಿಬಿಷನ್ ಆಗುತ್ತೆ. ತುಂಬ ಕಡೆಯಿಂದ ಎಲ್ಲ ಈ ಡಿಸ್ಟರ್ಬೆನ್ಸ್ ಏನು ಬರುತ್ತೆ ಅದನ್ನು ತಡೆಗಟ್ಟುವಂಥ ಒಂದು ಕೆಲಸ ಮೆಡಿಟೇಷನ್ ಮಾಡುತ್ತೆ. ಓಕೆ, ನೀವಲ್ಲಿ ನೋಡ್ತಿರಲ್ಲ, ಆ ಬ್ಲೂ ಏರಿಯಾಸ್ ಏನೆಲ್ಲ ಇರುತ್ತೆ ಅದು ಇನ್ಹಿಬಿಷನ್ ಕನೆಕ್ಟೆಡ್. ರೆಡ್, ಆರೆಂಜ್ ಏನು ನೋಡ್ತೀರಾ ಅದು ನಿಮ್ಮ ಸ್ಟಿಮ್ಯುಲೇಷನ್ ಬ್ರೈನ್ನಲ್ಲಿ. ಈ ಫ್ರಾಂಟಲ್ ಲೋಬ್ ನಿಮ್ಮ ಫೋರೆಡ್ ಹಿಂದ್ಗಡೆ ಏನಿದೆ ಅದು ತೋರಿಸುತ್ತೆ ಇದನ್ನು, ಅಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ, ಅದು ಅಟೆನ್ಷನ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ ಅದು. ಸೊ ಇದೇ ರೀತಿ ನಾವು ಬೇರೆ ಬೇರೆ ಮೆಡಿಟೇಷನ್, ಚಂಚಲತೆ, ಏಕಾಗ್ರತೆ, ಧಾರಣ, ಧ್ಯಾನ, ಇದನ್ನು ಮಾಡಿದಾಗ ಯಾವ ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ ಬ್ರೈನ್ನಲ್ಲಿ ಅನ್ನೋದನ್ನು ಈ ಒಂದು ಸ್ಟಡಿ ಮೂಲಕ ನಾವು ಮಾಡೋದು. ನಾವೆಲ್ಲರೂ ಚಂಚಲತೆಯಲ್ಲಿರ್ತೀವಿ ಯಾವಾಗಲೂ, ರ್ಯಾಂಡಮ್ ಥಿಂಕಿಂಗ್. ಅಲ್ಲಿಂದ ಏಕಾಗ್ರತೆಗೆ ಬರಬೇಕು ಫಸ್ಟು.
ಅಲ್ಲಿಂದ ಇಂಟೆನ್ಸ್ ಫೋಕಸಿಂಗ್ ಧಾರಣ ಮಾಡ್ತೀವಿ, ಅದರಿಂದ ಧ್ಯಾನ ಡಿಫೋಕಸಿಂಗ್ ಮಾಡ್ತೀವಿ, ದೆನ್ ಮೆಡಿಟೇಟಿವ್ ಸ್ಟೇಟ್ ಆರ್ ಸಮಾಧಿ ಸ್ಟೇಟ್ಗೆ ಹೋಗ್ತೀವಿ. ಬ್ಯೂಟಿಫುಲ್ ಅಂತ ಹೇಳಿದ್ರೆ ಬ್ರೈನ್ನಲ್ಲಿ ತುಂಬ ಸ್ವಿಚ್ಗಳು ಆನ್ ಮಾಡೋದ್ರ ಬದಲು ನೀವು ಮೆಡಿಟೇಷನ್ ಮಾಡಿದಾಗ ಫಸ್ಟ್ ಎಲ್ಲ ಸ್ವಿಚ್ಗಳು ಆಫ್ ಆಗುತ್ತೆ. ಓಕೆ, ಸೊ ನಾವು ಅಂದ್ಕೊಂಡಿರ್ಬೋದು ಮೆಡಿಟೇಷನ್ ಮಾಡಿದ ತಕ್ಷಣ ಏನು ಬ್ರೈನ್ ಈ ರೀತಿ ಆಗೋಯ್ತು ಅಂತ. ಏನೂ ಆಗೋದಿಲ್ಲ, ಎಲ್ಲ ಆಫ್ ಮಾಡುತ್ತೆ. ಅನವಶ್ಯಕ ಯಾವ ಸ್ವಿಚಸ್ ಇರುತ್ತೆ ಅದನ್ನೆಲ್ಲ ಆಫ್ ಮಾಡಿ ಅವಶ್ಯಕ ಇರತಕ್ಕಂಥ 1-2 ಮೆಗಾಲೈಟ್ಸ್ ಏನಿರುತ್ತೆ ಅದನ್ನು ಆನ್ ಮಾಡುತ್ತೆ ಬ್ರೈನಲ್ಲಿ. ದಟ್ ಈಸ್ ದ ಬ್ಯೂಟಿ ಆಫ್ ಯುವರ್ ಮೆಡಿಟೇಷನ್. ಸೊ ಇಂಟಿಗ್ರೇಟೆಡ್, ಇದನ್ನು ಬರೀ ಆಸನವಲ್ಲ, ಪ್ರಾಣಾಯಾಮ ಅಲ್ಲ, ಮೆಡಿಟೇಷನ್ ಅಲ್ಲ, ರಿಲ್ಯಾಕ್ಸೇಷನ್ ಅಲ್ಲ, ಯಮನಿಯಮ ಅಲ್ಲ, ಇದು ಎಲ್ಲವನ್ನ ಸೇರಿಸಿ ಒಂದು ಆ್ಯಕ್ಟಿವಿಟಿಯಾಗಿ ಮಾಡಿಕೊಂಡಾಗ ನಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಇದು ತೋರಿಸುತ್ತೆ. ಸೊ ಇದು ನಾನು ಸ್ಪೋರ್ಟ್ಸ್ ರಿಲೇಟೆಡ್ ಇದ್ದಿದ್ದರಿಂದ ಈ ಕೆಲವು ಇಮೇಜಸ್ ಹಾಕಿದೆ. ಇದು ಜಪಾನ್ ರಗ್ಬಿ ಟೀಮ್ ಅವರು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮು ನಾವು ಯೋಗವನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳಿದಾಗ ಸಾಕಷ್ಟು ಇನ್ಫ್ಯಾಕ್ಟ್ ರೆಸಿಸ್ಟೆನ್ಸ್ ಇತ್ತು. ನಮಗೆ ಟೈಮ್ ಇಲ್ಲ ಅಂತ, ಮಾಡಬಾರ್ದು ಅಂತಲ್ಲ, ಅವ್ರಿಗೆ ತುಂಬ ಟೈಟ್ ಸ್ಕೆಡ್ಯೂಲ್ ಇರುತ್ತೆ. ಸ್ಪೋರ್ಟ್ಸ್ ಪರ್ಸನಲ್ಗೆ ಟೈಮ್ ಇಲ್ಲ ನಮ್ಗೆ ಇದನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ. ಇವಾಗ ತುಂಬ ಬದಲಾಗಿದೆ, ಎಲ್ಲರೂ ಯೋಗ ಮಾಡ್ತಾರೆ. ನಾನು ಜಪಾನಲ್ಲಿದ್ದೆ, ಅಲ್ಲಿ ಜಪಾನ್ ರಗ್ಬಿ ಟೀಮ್ ಅವರಿದ್ದರು. ಅವರು ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಗೊತ್ತಾದಾಗ ಅವರು ಕೋಚ್ ಸಮೇತ ಅವರು ರಗ್ಬಿ ಟೀಮ್ ಅವರು ಬಂದು ಕೇಳಿದ್ರು, ಯೋಗದಿಂದ ತುಂಬ ಬೆನಿಫಿಟ್ ಆಗುತ್ತಂತೆ, ನಮ್ಮ ದೇಹ ಎಲ್ಲ ತುಂಬ ಟೈಟ್ ಆಗಿಬಿಟ್ಟಿದೆ. ಈ ರಗ್ಬಿಯವ್ರು ನೋಡಿರ್ತೀರಲ್ಲ, ಹೆಫ್ಟಿ ಇರ್ತಾರೆ ಅವರು, ಇದನ್ನು ಯಾವ ರೀತಿ ಲೂಸನ್ ಮಾಡೋದು, ಸ್ವಲ್ಪ ಯೋಗ ಹೇಳ್ಕೊಡ್ತೀರಾ ಅಂತ. ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತಾರೆ. ಇಟ್ ಹ್ಯಾಸ್ ಬಿಕಮ್ ಒನ್ ಆಫ್ ದೇ ರೆಗ್ಯುಲರ್ ಪ್ರಾಕ್ಟೀಸ್ ಇನ್ ಜಪಾನ್ ರಗ್ಬಿ. ಇದು ಶೂಟಿಂಗ್ ಟೀಮು ಅವರೆಲ್ಲ. ಇವತ್ತು ನಮಗಿಂತಲೂ ಇದನ್ನು ಜಾಸ್ತಿ ಯಾರು ಪಾಪ್ಯುಲರ್ ಮಾಡ್ತಿದ್ದಾರೆ ಅಂದರೆ ಸ್ಪೋರ್ಟ್ಸ್ ಪರ್ಸನಲ್. ಇವ್ರು ಕೆಲವ್ರಿಗೆ ಗೊತ್ತಿರ್ತೀರ ನಿಮಗೆ, ಲೆಬ್ರಾನ್ ಜೇಮ್ಸ್ ಅಂತ ಈ ನಿಮ್ಮ ಏನು ವೆರಿ ವೆಲ್ ನೋನ್ ಬಾಸ್ಕೆಟ್ಬಾಲ್ ಪ್ಲೇಯರು, ಇವರು ಯೋಗ ಸ್ಟುಡಿಯೋಸ್ ರನ್ ಮಾಡ್ತಾರೆ ಅಮೇರಿಕಾದಲ್ಲಿ. ಅದೇ ರೀತಿ ಜಾಕೋವಿಚ್ ವೆರಿ ಸ್ಟ್ರಾಂಗ್ ಯೋಗ ಪ್ರಾಕ್ಟೀಸ್ನರ್. ಸರೀನಾ ವಿಲಿಯಮ್ಸ್ ಇವರು ಟೆನ್ನಿಸ್ ಪ್ಲೇಯರ್, ನೀವು ಕೇಳಿರ್ತೀರ. ಇವ್ರದ್ದು ಚೈನ್ ಆಫ್ ಯೋಗ ಸ್ಟುಡಿಯೋಸ್ ಇದೆ ಅಮೇರಿಕಾದಲ್ಲಿ. ಅದೇ ರೀತಿ ತುಂಬ ಜನ ಇವರೆಲ್ಲ ಯಾರಿದ್ದಾರೆ, ಆಲ್ ಆಫ್ ದೆಮ್ ಎಂಜಾಯ್ ಡೂಯಿಂಗ್ ಯೋಗ. ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ದ ಗೋಲ್, ಯೋಗ ನಮಗೆ ಪ್ರೊವೈಡ್ ಮಾಡೋದು ಮೋಸ್ಟ್ ಹೋಲಿಸ್ಟಿಕ್. ನಮ್ಮನ್ನು ಫಿಸಿಕಲಿ ಸ್ಟ್ರಾಂಗ್ ಮಾಡುತ್ತೆ, ಮೆಂಟಲಿ ರಿಲ್ಯಾಕ್ಸ್ ಮಾಡುತ್ತೆ, ಎಮೋಷನಲಿ ಬ್ಯಾಲೆನ್ಸ್ ಮಾಡುತ್ತೆ, ಇಂಟೆಲೆಕ್ಚುಲಿ ಪವರ್ಫುಲ್ ಮಾಡುತ್ತೆ, ಸ್ಪಿರಿಚುಲಿ ಇವಾಲ್ವ್ಡ್ ಮಾಡುತ್ತೆ. ಸೊ ಇಷ್ಟೆಲ್ಲ ನಮ್ಮ ಹತ್ರ ಇರಬೇಕಿದ್ರೆ ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೋಬೇಕು. ಯು ಆರ್ ಆಲ್ ಇನ್ ದ ರೈಟ್ ಪ್ಲೇಸ್. ರಾಷ್ಟ್ರೋತ್ಥಾನ ಆ ಒಂದು ವೇದಿಕೆ ಕೊಟ್ಟಿದೆ ಎಲ್ರಿಗೂ ಕಲ್ತ್ಕೊಳ್ಳೋದಕ್ಕೆ ಮತ್ತು 4 ಜನಕ್ಕೆ ಇದನ್ನು ಸ್ಪ್ರೆಡ್ ಮಾಡೋದಕ್ಕೆ. ಇವತ್ತು ನನಗೆ ಇಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ರಾಷ್ಟ್ರೋತ್ಥಾನದ ಎಲ್ಲ ಹಿರಿಯರಿಗೆ ಧನ್ಯವಾದ ಹೇಳ್ತೀನಿ. ಇಷ್ಟು ಕಾಲ ನೀವೆಲ್ಲ ಕೂತು, ನಿಮಗೆ ಎಷ್ಟೊಂದು ವಿಷಯ ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ, ಆದರೂ ಅದನ್ನು ಒಂದು ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋದಕ್ಕೆ ಕೂತು ಕೇಳಿರ್ತಕ್ಕಂಥ ನಿಮ್ಮೆಲ್ರಿಗೂ ಧನ್ಯವಾದಗಳು. ಎಸ್ ವ್ಯಾಸ ಯೂನಿವರ್ಸಿಟಿ ಕೆಲವರು ಆಲ್ರೆಡಿ ವಿಸಿಟ್ ಮಾಡಿರ್ಬೋದು, ಜಿಗಣಿಯಲ್ಲಿದೆ. ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ಯಾವಾಗ ಅವಕಾಶ ಆದರೆ ಅವಾಗೊಂದು ಸಲ ನಮ್ಮ ಜಿಗಣಿ ಕ್ಯಾಂಪಸ್ಸಿಗೆ ಬನ್ನಿ. ಅಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಸಿಗುತ್ತೆ. ಒಂದು 600 ಬೆಡ್ಡಿನ ಒಂದು ಇಂಟಿಗ್ರೇಟಿವ್ ಮೆಡಿಸಿನ್ ಹೋಲಿಸ್ಟಿಕ್ ಹೆಲ್ತ್ ಸೆಂಟರ್ ಆರೋಗ್ಯಧಾಮ ಅಂತಿದೆ. ಅಲ್ಲಿ ಆಯುರ್ವೇದ, ನ್ಯಾಚುರೋಪತಿ, ಯೋಗ, ಫಿಸಿಯೋಥೆರಪಿ, ಆಕ್ಯುಪಂಕ್ಚರ್ ಈ ಥರ ಸಮಗ್ರ ಚಿಕಿತ್ಸಾ ಪದ್ಧತಿಯನ್ನು ನಾವು ಫಾಲೋ ಮಾಡಿ ಎಲ್ರಿಗೂ ಆದಷ್ಟು ಆರೋಗ್ಯವಂತರಾಗಿ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೋಸ್ಟ್ ವೆಲ್ಕಮ್ ಟು ವಿಸಿಟ್ ಅವರ್ ಕ್ಯಾಂಪಸ್ ಎನಿ ಟೈಮ್. ಐ ವಿಶ್ ಈಚ್ ಒನ್ ಆಫ್ ಯು a very healthy and happy time for the remaining period. ನಾವೆಲ್ಲರೂ ಗೋಲ್ ತುಂಬ ಕ್ಲಿಯರ್ ನಮಗೆ. ಓಕೆ, ಎಲ್ಲ ಉಪನಿಷತ್ತಲ್ಲೂ ಹೇಳಿರೋದು ಒಂದೇ, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಅಂತ.
ಏನೇ ಮಾಡಿದ್ರೂ ಜೀವನದಲ್ಲಿ ಅದು ಸುಖವನ್ನು ಪಡೆಯೋದಕ್ಕೆ, ದುಃಖವನ್ನು ಅವಾಯ್ಡ್ ಮಾಡೋಕ್ಕೆ ಅಂತ. ಸೊ ಸಚ್ ಮೆಥಡ್ಸ್ ಆರ್ ಅವೈಲಬಲ್ ಇಂಡಿಯನ್ ಟ್ರೆಡಿಷನಲ್ಲಿ. ಅದನ್ನು ಫಾಲೋ ಮಾಡೋಣ, ಒಳ್ಳೆಯ ಲೈಫ್ ಸ್ಟೈಲ್ನ ಫಾಲೋ ಮಾಡೋಣ, ಆರೋಗ್ಯವಂತರಾಗಿ ಜೀವನ ಮಾಡೋಣ. ಧನ್ಯವಾದ.